ಹರೇ ಕೃಷ್ಣ. ತುಂಬಾ ಧನ್ಯವಾದ ಎಲ್ಲರಿಗೂ. ಆ ಇವತ್ತು ಪಂಚಾಂಗ ಶ್ರವಣ ಮಾಡ್ಲಿಕ್ಕೆ ಬಹಳ ಉತ್ತಮವಾದ ದಿನ. ಯುಗಾದಿ ಅಂತಾರೆ, ಹೊಸ ವರ್ಷ ಆರಂಭ ಆಗುತ್ತೆ ಇವತ್ತು. ನಿಜ ಹೇಳ್ಬೇಕಂದ್ರೆ ಪಂಚಾಂಗ ಶ್ರವಣ ಪ್ರತಿ ಮನುಷ್ಯನ ದಿನನಿತ್ಯ ಕಾರ್ಯದಲ್ಲಿ ಬರುತ್ತೆ. ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಪಂಚಾಂಗ ಶ್ರವಣ ಮಾಡ್ಲೇಬೇಕು, ಬೆಳಿಗ್ಗೆ ಹೊತ್ತು. ಆದ್ರೆ ವಿಶೇಷವಾಗಿ ಇವತ್ತು ವಿಸ್ತಾರವಾಗಿ ಆಗುತ್ತೆ ಪಂಚಾಂಗ ಶ್ರವಣ. ಯಾಕಂದ್ರೆ ಇವತ್ತು ಯುಗ ಆದಿ ಅಂದ್ರೆ ಈ ಯುಗದ ಆದಿ, ಈ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಆ ಹೊಸ ವರ್ಷ ಆರಂಭ ಆಗ್ತಾ ಇರೋ ಕಾರಣದಿಂದ ಇವತ್ತು ವಿಸ್ತಾರವಾಗಿ ಪಂಚಾಂಗ ಶ್ರವಣ ಮಾಡ್ತೇವೆ. ಅದರಲ್ಲೂ 2 ತರದ ಪಂಚಾಂಗ ಇದಾವೆ. ಒಂದು ಶುಕ್ಲ ಅಂತ, ಇನ್ನೊಂದು ಅಮಾಂತ. ಅಂದ್ರೆ ಅಮಾವಾಸ್ಯದಿಂದ ತಿಂಗಳ ಅಂತಾಗುವಂತದ್ದು ಶುಕ್ಲ ಪಕ್ಷದಿಂದ ಅಂತ. ಗೌಡಿಯ ವೈಷ್ಣವರಲ್ಲಿ ಶುಕ್ಲಾಂತ ಪಂಚಾಂಗವನ್ನು ಸ್ವೀಕಾರ ಮಾಡ್ತಾರೆ. ಆ ಕಾರಣದಿಂದ ಗೌರ ಪೂರ್ಣಿಮಾ ಸಮಯದಲ್ಲಿ ಹೊಸ ವರ್ಷ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಲೌಕಿಕವಾಗಿ ಅಮಾಂತ ಪಂಚಾಂಗವನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲೇ ಪಂಚಾಂಗಗಳು ಇನ್ನು ಗೌಡಿ ವೈಷ್ಣವದಲ್ಲಿ ಅಷ್ಟು ಬಂದಿಲ್ಲ. ಅದಕ್ಕೆ ನಾವು ಅಮಾಂತ ಪಂಚಾಂಗದ ಆಧಾರದ ಮೇಲೆ ಇವತ್ತು ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತಿನ ದಿನ ಎಲ್ಲರೂ ಬೇಗ ಹೇಳ್ತಾರೆ. ಸಾಮಾನ್ಯವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಎಲ್ಲರೂ ಬೇಗ ಹೇಳ್ತಾ ಇದ್ರು, ಪ್ರತಿದಿನ ಬೇಗ ಹೇಳ್ತಾ ಇದ್ರು. ಆದ್ರೆ ವಿಶೇಷವಾಗಿ ಇವತ್ತಿನ ದಿನ ಅಂತೂ ಹೇಳಲೇಬೇಕು. ಯಾಕಂದ್ರೆ ಹೇಗೆ ನಮ್ಮ ಚೇತನೆ ಇವತ್ತಿರುತ್ತೆ ಆ ತರ ಇಡೀ ವರ್ಷ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಮುಂಚೆ ಎದ್ದು ಏನ್ ಮಾಡ್ಬೇಕು? ಫಸ್ಟ್ ಕೆಲ್ಸ ಏನು ಎದ್ದ ಮೇಲೆ? ಅದು ಸದಾಚಾರ ಸ್ಮೃತಿಯಲ್ಲಿ ಮಧ್ವಾಚಾರ್ಯ ಬರುತ್ತಾರೆ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ. ನಾವು ಶೌಚ ಕಾರ್ಯ ಎಲ್ಲ ಮಾಡೋಕ್ಕಿಂತ ಮುಂಚೆ, ಎದ್ದು ಕಣ್ಣು ತೆಗೆದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ವಿಷ್ಣು ಸ್ಮರಣ ಮಾಡ್ಬೇಕು ಅಂತ ಮಧ್ವಾಚಾರ್ಯ ಬರ್ತಾರೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲೇ ಕಾರ್ಯ ಇದು ವಿಷ್ಣು ಸ್ಮರಣ. ಅದೇ ತರ ಇಡೀ ವರ್ಷದ ಬೆಳಿಗ್ಗೆ ಅಂದ್ರೆ ಇವತ್ತು. ಅದಕ್ಕೆ ಇವತ್ತಿನ ಇಡೀ ದಿನ ವಿಷ್ಣು ಮೇಲೆ ಧ್ಯಾನ ಮಾಡ್ಬೇಕು. ನಾವು ಎಷ್ಟು ಇವತ್ತಿನ ದಿನ ವಿಷ್ಣು ಮೇಲೆ ಧ್ಯಾನ ಮಾಡ್ತೇವಿ, ಅಷ್ಟು ಇಡೀ ವರ್ಷ ವಿಷ್ಣುವನ್ನ ಸ್ಮರಣೆ ಮಾಡೋದು ತುಂಬಾ ಸರಳ ಆಗುತ್ತೆ. ಕೃಷ್ಣನ ಸ್ಮರಣೆ ಮಾಡೋದು ತುಂಬಾ ಸರಳ ಆಗುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ವಿಷ್ಣು ಧ್ಯಾನ ಮಾಡಿ ಆಮೇಲೆ ಎದ್ದು ಎಲ್ಲರೂ ಅಭ್ಯಂಗ ಸ್ನಾನ ಮಾಡ್ಬೇಕು. ಇದು ಬಹಳ ಅವಶ್ಯಕವಾಗಿದ್ದು. ಹೇಗೆ ದೀಪಾವಳಿ ಸಮಯದಲ್ಲಿ ಅಭ್ಯಂಗ ಸ್ನಾನ ಮಾಡ್ತಾರೆ, ಮೈ ಮೇಲೆ ಎಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ತಾರೆ. ಇದು ಅದೇ ತರ ಇವತ್ತು ಕೂಡ ಎಲ್ಲರೂ ಖಂಡಿತವಾಗಿ ಕಡ್ಡಾಯವಾಗಿ ಅಭ್ಯಂಗ ಸ್ನಾನ ಮಾಡ್ಬೇಕು. ಅಭ್ಯಂಗ ಸ್ನಾನ ಮಾಡಿದ ಮೇಲೆ ಬೇವು ಬೆಲ್ಲ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಬೇವು ಬೆಲ್ಲ ಅಂದ್ರೆ ಮೆಣಸು, ಹಿಂಗು, ಆಮೇಲೆ ಇದು ಸೆಂದಲವಣ, ಉಪ್ಪು, ಅಜ್ವಾನು, ಬೇವು ಮತ್ತೆ ಬೆಲ್ಲ ಇವೆಲ್ಲದನ್ನು ಜಜ್ಜಿ ಚಟ್ನಿ ತರ ಮಾಡಿ ಅದನ್ನ ಹಿರಿಯರಿಗೆ ಕೊಡ್ಬೇಕು. ಹಿರಿಯರ ಕೈಯಿಂದ ತಗೊಂಡು ನಾವು ಕೂಡ ಸ್ವೀಕಾರ ಮಾಡ್ಬೇಕು. ಮತ್ತೆ ಹಿರಿಯರ ಆಶೀರ್ವಾದವನ್ನು ತಗೊಳ್ಬೇಕು. ಇದು ಯುಗಾದಿ ದಿನ ಬೆಳಿಗ್ಗೆ ಮಾಡುವ ಕಾರ್ಯ. ಸರಿ, ಇದಾದ್ಮೇಲೆ ಪಂಚಾಂಗ ಶ್ರವಣ ಮಾಡ್ಬೇಕು. ಇದು ಒಂದು ಬಹಳ ಮುಖ್ಯವಾದ ಕಾರ್ಯ. ಏನ್ ಪ್ರಯೋಜನ ಆಯ್ತದ್ದು? ತಿಥಿಸ್ತು ಶ್ರಿಯಂ ಆಪ್ನೋತಿ ವಾರಾದ್ ಆಯುಷ್ಯ ವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ ಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುಚ್ಯತೆ. ಪಂಚಾಂಗಸ್ಯ ಫಲಂ ಶುತ್ವಾ ಗಂಗಾ ಸ್ನಾನ ಫಲಂ ಲಭೇತ್ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ತಿಥಿ ಕೇಳೋದ್ರಿಂದ, ಇವತ್ತು ಯಾವ ತಿಥಿ ಇದೆ ಅಂತ ಪಂಚಾಂಗದಲ್ಲಿ ಕೇಳೋದ್ರಿಂದ ಏನಾಗುತ್ತೆ? ಶ್ರೇಯಮಾಪ್ನೋತಿ, ಬಹಳಷ್ಟು ಶ್ರೇಯ ಬರುತ್ತೆ, ಧನ ಬರುತ್ತೆ. ವಾರಾತ್ ಆಯುಷ್ಯ ವರ್ಧನಂ, ಯಾವ ವಾರ ಇವತ್ತು ಅಂತ ಕೇಳಿದ್ರೆ ಆಯುಷ್ಯ ವರ್ಧನೆ ಆಗುತ್ತೆ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರ ಯಾವುದು ಅಂತ ಕೇಳೋದ್ರಿಂದ ಪಾಪ ಹರಣೆ ಆಗುತ್ತೆ. ಯೋಗಾತ್ ರೋಗ ನಿವಾರಣೆ, ಇವತ್ತು ಯಾವ ಯೋಗ ಇದೆ ಅಂತ ಕೇಳೋದ್ರಿಂದ ರೋಗ ನಾಶ ಆಗುತ್ತೆ. ಕರ್ಣಾತ್ ಕಾರ್ಯ ಸಿದ್ಧಿ ಸ್ಯಾತ್, ನಾವು ಇವತ್ತು ಯಾವ ಕರ್ಣ ಇದೆ, ಈ ಪಂಚಾಂಗದ 5 ಅಂಗಗಳು ಇವು: ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಕರ್ಣ ಯಾವುದು ಅಂತ ಕೇಳೋದ್ರಿಂದ ಏನಾಗುತ್ತೆ? ನಾವು ಎಲ್ಲ ಇಚ್ಛೆಗಳನ್ನ, ನಮ್ಮ ಕಾರ್ಯಗಳನ್ನ ಸಿದ್ಧಿಪಡಿಸ್ಬೋದು. ಪಂಚಾಂಗ ಫಲ ಮುಚ್ಚತೆ, ಇದು ಪಂಚಾಂಗದ ಫಲ. ಪಂಚಾಂಗಸ್ಯ ಫಲಂ ಶುತ್ವ ಗಂಗಾ ಸ್ನಾನ ಫಲಂ ಲಭೇತ್. ಪಂಚಾಂಗದ ಫಲಗಳು ಏನಿದೆ ಅದನ್ನ ಕೇಳಿದ್ರೆ ಗಂಗಾ ಸ್ನಾನ ಮಾಡಿರುವಂತ ಫಲ ಸಿಗುತ್ತೆ ಅಂತ. ಇನ್ನೊಂದ್ ಕಡೆ ಹೇಳಿದ್ದಾರೆ, ಪಂಚಾಂಗ ಶ್ರವಣ ಇವತ್ತಿನ ದಿನ ಕುತ್ಕೊಂಡು ಮಾಡಿದ್ರೆ
ಗೋದಾನ ಮಾಡೋ ಫಲ ಸಿಗುತ್ತೆ. ನೋಡಿ ಎಷ್ಟು ಸುಲಭವಾಗಿದೆ. ನಾವು ಇಲ್ಲೇ ಭಕ್ತರ ಸಂಘದಲ್ಲಿ ಕುತ್ಕೊಂಡು ಪಂಚಾಂಗ ಶ್ರವಣ ಮಾಡಿದ್ರೆ ಸಾಕು, ಗೋದಾನ ಮಾಡೋ ಫಲ ಸಿಗುತ್ತೆ. ಸರಿ, ಈ ಪಂಚಾಂಗ ಶ್ರವಣ ಮಾಡ್ಬೇಕು ಯಾಕೆ? ನಾವು ಪ್ರತಿದಿನ ಭಾಗವತ್ ಪುರಾಣವನ್ನು ಕೇಳ್ತಾ ಇದ್ದೀವಿ, ಭಾಗವತ್ ಪುರಾಣ ಕಥೆ ಕೇಳ್ತಾ ಇದ್ದೀವಿ. ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಪ್ರೇಮಾಪಮರ್ತೋ ಮಹಾನ್ ಅಂತ ಹೇಳ್ತಾರೆ. ಅಲ್ಲಿ ಅಮಲ ಪುರಾಣ ಅಂತ ಹೇಳ್ತಾರೆ. ಅಮಲ ಪುರಾಣ ಅಂದ್ರೆ ಆ ಭಾಗವತ್ ಪುರಾಣದಲ್ಲಿ ನಾವು ಯಾವ ಪುಣ್ಯ ಕಾರ್ಯಗಳು ಪಾಪ ಕಾರ್ಯಗಳನ್ನ ಮಾಡಬಾರ್ದು, ಬರೀ ಕೃಷ್ಣ ಭಕ್ತಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಇಷ್ಟು ಗೋದಾನದ ಫಲ ಇದೆ, ಗಂಗಾ ಸ್ನಾನದ ಫಲ ಇದೆ, ಈ ತರ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕಾ ನಾವು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಶಾಸ್ತ್ರದಲ್ಲಿ ಹೇಳಿದೆ, ದುಃಖಕ್ಕೆ ಪಾಪವು ಕಾರಣ, ಸುಖಕ್ಕೆ ಪುಣ್ಯ ಕಾರಣ. ಆ ಸ್ವಲ್ಪ ಲೌಕಿಕ ಸುಖದ ವಾತಾವರಣ ಆದ್ರೂ ಇರ್ಬೇಕಂದ್ರೆ ಅದಕ್ಕೆ ಜೀವನದಲ್ಲಿ ಪೂರ್ವ ಪುಣ್ಯ ಇರುತ್ತೆ. ಆ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅಂದ್ರೆ, ಯಾರು ಪೂರ್ವ ಜನ್ಮದಲ್ಲಿ ಯೋಗಿಗಳಿರ್ತಾರೆ ಅವರು, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮಯ ದೀದೃಶಂ. ಯಾರು ಪೂರ್ವ ಜನ್ಮದಲ್ಲಿ ಯೋಗಿಗಳಿರ್ತಾರೆ, ದಾರಿ ತಪ್ಪಿರ್ತಾರೆ, ಅಂತವರಿಗೆ ಭಗವಂತ ಆಸ್ತಿವಂತರ ಮನೆಯಲ್ಲಿ ಅಥವಾ ಬಹಳ ಧಾರ್ಮಿಕ ಮನೆಯಲ್ಲಿ ಹುಟ್ಟಿಸ್ತಾನೆ. ಯಾಕೆ ಹುಟ್ಟಿಸ್ತಾನೆ ಆತರ? ಯಾಕಂದ್ರೆ ಲೌಕಿಕ ಅವಶ್ಯಕತೆಗಳು, ಭೌತಿಕ ಅವಶ್ಯಕತೆಗಳಿಗೋಸ್ಕರ ಆ ಜನ ಕಷ್ಟ ಪಡ್ಬಾರ್ದು. ಆ ಜನ ಬರೀ ಅಧ್ಯಾತ್ಮಕ್ಕೋಸ್ಕರ ಗಮನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆತರ ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತಾನೆ. ಅದಕ್ಕೆ ವೇದಶಾಸ್ತ್ರದಲ್ಲಿ ಬಹಳಷ್ಟು ಪುಣ್ಯ ಕಾರ್ಯಗಳನ್ನ ಹೇಳಿದ್ದಾರೆ. ಅದ್ರ ಹಿಂದೆ ಒಂದು ಉದ್ದೇಶ ಇದೆ. ಏನ್ ಉದ್ದೇಶ ಇದೆ ಅಂದ್ರೆ, ನಮ್ಮ ಭೌತಿಕ ವ್ಯವಸ್ಥೆ ಒಂದ್ ಸ್ವಲ್ಪ ಚೆನ್ನಾಗಾಗ್ಲಿ, ಅದರಿಂದ ಬರೀ ಊಟ, ರೊಟ್ಟಿ, ಕಪಡ, ಮಕಾನ್, ಊಟ, ಇರೋಂತ ಮನೆ, ಬಟ್ಟೆ, ಇದಕ್ಕೋಸ್ಕರ ಕಷ್ಟ ಪಡೋದು ಬೇಡ. ನಾವು ಇದಕ್ಕಿಂತ ದೊಡ್ಡ ಕೆಲಸಗಳನ್ನ ಮಾಡ್ಬೇಕು. ಇದು ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ಪುಣ್ಯ ಕರ್ಮದಿಂದ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಪುಣ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಂಥದ್ರಲ್ಲಿ ಪಂಚಾಂಗ ಶ್ರವಣ ಕೂಡ ಒಂದು ಪುಣ್ಯ ಕರ್ಮ. ಅದರಿಂದ ಗಂಗಾ ಸ್ನಾನದ ಫಲ ಎಲ್ಲರಿಗೂ ಬರುತ್ತೆ, ಗೋದಾನದ ಫಲ ಬರುತ್ತೆ. ವಿಶೇಷವಾಗಿ ಇವತ್ತು ಮಾಡುತ್ತೆ. ವಾಸ್ತವಿಕವಾಗಿ ಪಂಚಾಂಗ ಶ್ರವಣ ಪ್ರತಿದಿನ ಮಾಡ್ಬೇಕು, ಆದ್ರೆ ಇವತ್ತು ವಿಸ್ತಾರವಾಗಿ ಮಾಡ್ತೇನೆ. ಒಬ್ಬ ಬ್ರಾಹ್ಮಣ ಬೆಳಿಗ್ಗೆ ಸಂಧ್ಯಾವಂದನ ಮಾಡ್ತಾನೆ, ಸಂಧ್ಯಾವಂದನದಲ್ಲಿ ಪಂಚಾಂಗ ಶ್ರವಣ ಮಾಡ್ತಾನೆ, ಆಮೇಲೆ ದೇವ ಪೂಜೆ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಹೊರಗಡೆ ಹೋಗಿ ಬಹಳಷ್ಟು ಯಜ್ಞ ಕಾರ್ಯಗಳನ್ನ ಮಾಡ್ತಾರೆ. ಎಲ್ಲಾ ತರಲ್ಲಿ ಪಂಚಾಂಗ ಹೇಳೋದು ಇದ್ದೇ ಇರುತ್ತೆ. ಬ್ರಾಹ್ಮಣರ ಶಿಷ್ಯಂದ್ರಾಗಿರುವಂತಹ ಗುರುಕುಲದಲ್ಲಿ ವಟುಗಳೇನಿರ್ತಾರೆ, ಆ ವಟುಗಳು ಮನೆ ಮನೆಗೆ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡಕ್ ಹೋಗ್ತಾರೆ. ಅವ್ರು ಭಿಕ್ಷೆ ಬೇಡಕ್ ಯಾಕೆ ಹೋಗ್ತಾರೆ? ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಆ ಜನರು ಉದ್ಧಾರ ಆಗ್ಲಿ ಅನ್ನೋದಕ್ಕೋಸ್ಕರ ಹೋಗ್ತಾರೆ. ಆ ಜನರು ಉದ್ಧಾರ ಆಗ್ಲಿ ಅಂದ್ರೆ ಏನು? ಅವರಿಗೆ ಮನೆಗೆ ಹೋಗಿ ಮೊದ್ಲು ಪಂಚಾಂಗ ಹೇಳ್ತಾರೆ. ಇವತ್ತು ಈ ತಿಥಿ ಇದೆ, ಈ ವಾರ ಇದೆ, ಈ ನಕ್ಷತ್ರ ಇದೆ, ಇವತ್ತಿನ ದಿನ ಸಂಕಲ್ಪ ಮಾಡಿ ಏನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಉದ್ದೇಶ ಏನು ಅಂದ್ರೆ, ಆ ಜನರು ಗೃಹಸ್ಥಾಶ್ರಮದಲ್ಲಿ ತಮ್ಮ ಕರ್ತವ್ಯಗಳಲ್ಲಿ ವ್ಯಸ್ತವಾಗಿರ್ತಾರೆ. ಮತ್ತೆ ಅವರು ಎಲ್ಲರೂ ಬ್ರಾಹ್ಮಣ ಇರಲ್ಲ, ಕ್ಷತ್ರಿಯ ಇರ್ತಾರೆ, ವೈಶ್ಯ ಇರ್ತಾರೆ, ಶೂದ್ರ ಇರ್ತಾರೆ. ಅವ್ರಿಗೂ ಕೂಡ ಇವತ್ತು ಯಾವ ಪಂಚಾಂಗ ಇದೆ ಅಂತ ಗೊತ್ತಾಗ್ಲಿ, ಅದರಿಂದ ಬಹಳಷ್ಟು ಲಾಭ ಆಗುತ್ತೆ. ಈಗ ನೋಡಿ, ಕೃಷಿಕರಿಗೆ ಯಾವಾಗ ಬಿತ್ತನೆ ಮಾಡ್ಬೇಕು, ಯಾವಾಗ ಉಳಿಸ್ಬೇಕು, ಯಾವಾಗ ಅದನ್ನ ಸಸಿಗಳನ್ನ ಕಿತ್ತಬೇಕು, ಇದೆಲ್ಲದಕ್ಕೆ ಪಂಚಾಂಗ ಜ್ಞಾನ ಬೇಕು. ಅವರು ಈ ನಕ್ಷತ್ರದಲ್ಲಿ ಈ ಕೆಲಸ ಮಾಡ್ಬೇಕು, ಆ ನಕ್ಷತ್ರದಲ್ಲಿ ಆ ಕೆಲಸ ಮಾಡ್ಬೇಕು ಅಂತ ಎಲ್ಲಾ ಜ್ಞಾನ ಇರುತ್ತೆ. ಆದ್ರೆ ಅವ್ರಿಗೆ ಆ ನಕ್ಷತ್ರ, ತಿಥಿ, ವಾರ ಗೊತ್ತಾಗದೆ ಇರೋ ಕಾರಣದಿಂದ ಈ ವಟುಗಳು ಯಾವಾಗ ಭಿಕ್ಷೆ ಬೇಡಕ್ ಬರ್ತಾರೆ ಆವಾಗ ನಕ್ಷತ್ರ ಹೇಳ್ತಾರೆ. ಅದರಿಂದ ಅವ್ರಿಗೆ ಮಾರ್ಗದರ್ಶನ ಆಗುತ್ತೆ. ಅದಕ್ಕೆ ಪಂಚಾಂಗ ಇದು ಮನುಷ್ಯ ಜೀವನದ ಅತಿ ದೊಡ್ಡ ಭಾಗ. ಇವತ್ತು ಕ್ಯಾಲೆಂಡರ್ಗಳು ಬಂದ್ಬಿಟ್ಟಿದೆ, ಮೊಬೈಲ್ ಅಲ್ಲಿ ರಿಮೈಂಡರ್ಸ್ ಬಂದ್ಬಿಟ್ಟಿದೆ, ಅದಕ್ಕೆ ಜನರಿಗೆ ಅಷ್ಟು ಬೆಲೆ ಗೊತ್ತಾಗಲ್ಲ ಇದ್ರದ್ದು. ಆದ್ರೆ ಪಂಚಾಂಗ ಮನುಷ್ಯ ಜೀವನದ ಬಹಳ ದೊಡ್ಡ ಭಾಗ. ಮತ್ತೆ ಪಂಚಾಂಗ ಶ್ರವಣ ಬಹಳ ಮುಖ್ಯವಾದದ್ದು. ವಿಶೇಷವಾಗಿ ಪಂಚಾಂಗ ಶ್ರವಣದಲ್ಲಿ ಇವತ್ತಿನ ದಿನ ಕೆಲವೊಂದು ಈ ವರ್ಷ ಮಳೆ ಹೇಗಿರುತ್ತೆ, ಈ ವರ್ಷ ಬೆಳೆ ಹೇಗಿರುತ್ತೆ, ಇದೆಲ್ಲ ಹೇಳ್ತಾರೆ. ಇದರಿಂದ ಜನ ತಮ್ಮ ಜೀವನವನ್ನು ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬೋದು. ಅದಕ್ಕೆ ವಿಸ್ತಾರವಾಗಿ ಇದನ್ನ ಮಾಡ್ತಾರೆ. ಇವತ್ತಿನ ವರ್ಷ, ಇವತ್ತು ಆರಂಭ ಆಗುವಂತ ಹೊಸ ವರ್ಷ, ಅದಕ್ಕೆ ಕ್ರೋಧಿ ನಾಮ ಸಂವತ್ಸರ ಅಂತಂತಾರೆ. ಹಿಂದಿನ ಸಂವತ್ಸರದ ಹೆಸರು ಶೋಭಕೃತ ನಾಮ ಸಂವತ್ಸರ. ಶೋಭಕೃತ್ ಕ್ರೋಧಿ ಅಂತ ಶ್ಲೋಕ ಇದೆ. 60 ಸಂವತ್ಸರಗಳಿರ್ತವೆ. ನೋಡಿ, ಈ ಸಂವತ್ಸರ ಎಲ್ಲಿ ಬರುತ್ತೆ ಫಿಟ್ ಆಗುತ್ತೆ ಅಂತ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಮೆ ಕಲಿಯುಗೆ, ಈ ತರ ಪಂಚಾಂಗ ಇರುತ್ತೆ. ಅಂದ್ರೆ ಬ್ರಹ್ಮದೇವರು ಆಯುಷ್ 100 ವರ್ಷ. ಬ್ರಹ್ಮದೇವ್ರು 100 ವರ್ಷ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಎಷ್ಟು ಗೊತ್ತಾ?
ಆ ಒಂದು ಕಲಿಯುಗ ಅಂದ್ರೆ 4,32,000 ವರ್ಷ. ಇದು ಒಂದು ಕಲಿಯುಗ. ಈ ತರ 4 ಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಎಲ್ಲ ಸೇರಿಸಿ 43,20,000 ವರ್ಷ. ಈ 43,20,000 ವರ್ಷದ ಏನ್ ಚತುರ್ಯುಗ ಇದೆ, ಅದನ್ನ 1000 ಸರಿ ತಿರುಗಿದ್ಮೇಲೆ, ಆ ತರ 1000 ಸರಿ ಚಕ್ರಗಳಾದ್ಮೇಲೆ ಬ್ರಹ್ಮನ್ ಒಂದು ದಿನ ಆಗುತ್ತೆ. ಅಷ್ಟೇ ಸಮಯ ಬ್ರಹ್ಮನ್ ಒಂದ್ ರಾತ್ರಿ. ಆದ್ರೆ ಆ ಸಮಯದಲ್ಲಿ ಸೃಷ್ಟಿ ಆಗಲ್ಲ, ಬ್ರಹ್ಮದೇವರು ಮಲ್ಕೊಳ್ತಾರೆ, ಈ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನ ಇದೆಲ್ಲ ಮಾಡ್ತಾರೆ. ಆದ್ರೆ ಇಷ್ಟು ಇಷ್ಟು ಕೋಟಿಗಟ್ಟಲೆ ವರ್ಷ ಅಂದ್ರೆ ಬ್ರಹ್ಮಂದು ಬರೇ ಒಂದು ದಿನ. ಆ ತರ ಬ್ರಹ್ಮ ಒಂದು ವರ್ಷ ಅಂದ್ರೆ 360 ದಿನ. ಆ ತರ ಅವರು 100 ವರ್ಷ ಬದುಕ್ತಾರೆ. ಅಂದ್ರೆ ಇದು ಒಂಥರ ಒಂದು ಸಮಯದ ಸಾಗರ ಆದಂಗಾಯ್ತು, ಸಮಯದ ಸಮುದ್ರ ಆದಂಗಾಯ್ತು. ಇದ್ರಲ್ಲಿ ನಾವ್ ಎಲ್ಲಿದ್ದೇವೋ ಏನೋ. ಆ ಇವತ್ತು ನಡೀತಾ ಇರೋದು ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ. ಬ್ರಹ್ಮನ ಆ ಜೀವನದಲ್ಲಿ 2 ಭಾಗಗಳಿದ್ದಾವೆ. ಮೊದ್ಲೇ 50 ವರ್ಷ, ಮುಂದಿನ 50 ವರ್ಷ. ಮೊದ್ಲೇ 50 ವರ್ಷಕ್ಕೆ ಪ್ರಥಮ ಪರಾರ್ಧ ಅಂತಾರೆ, ಎರಡನೇ 50 ವರ್ಷಕ್ಕೆ ದ್ವಿತೀಯ ಪರಾರ್ಧ ಅಂತಾರೆ. ಇವತ್ತು ಈಗ ನಡೀತಾ ಇರೋದು ದ್ವಿತೀಯ ಪರಾರ್ಧ, ಎರಡನೇ ಪರಾರ್ಧದ್ದು ಮೊದ್ಲೇ ತಿಂಗಳದ್ದು ಮೊದ್ಲೇ ದಿನ. ಇವತ್ತು ಬ್ರಹ್ಮನ್ ಬರ್ತಡೇ. ನಮ್ಮ ಇಡೀ ಜೀವನ ಕಳೆದ್ರು ಬ್ರಹ್ಮನ್ ಬರ್ತಡೇನೇ ನಡೀತಾ ಇರುತ್ತೆ. ಅಷ್ಟು ಅವ್ರದ್ದು ಇವತ್ತು ಮೊದ್ಲೇ ದಿನ ಅವ್ರದ್ದು ದ್ವಿತೀಯ ಪರಾರ್ಧದ್ದು. ಪ್ರಥಮ ಪರಾರ್ಧದಲ್ಲಿ ಭಗವಂತ ನೀಲಮಾಧವ ರೂಪದಲ್ಲಿ ವಾಸ ಮಾಡ್ತಾ ಇದ್ರು, ಭಗವಂತನ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ರು. ದ್ವಿತೀಯ ಪರಾರ್ಧದಲ್ಲಿ ಜಗನ್ನಾಥನ ರೂಪವನ್ನು ತಗೊಂಡಿದ್ದಾರೆ. ಇವತ್ತು ಮೊದಲೇ ದಿನ, ಇವತ್ತೇ ಭಗವಂತ ಜಗನ್ನಾಥ ರೂಪವನ್ನು ಪ್ರಕಟ ಮಾಡಿದ್ದಾರೆ ಪುರಿಯಲ್ಲಿ. ಇನ್ನೂ ಬ್ರಹ್ಮನ 50 ವರ್ಷದ ತನಕ ಇದೇ ರೂಪದ ದರ್ಶನ ತೋರಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ದಿನ, ಯಾವ ದಿನ ಜಗನ್ನಾಥ ಪ್ರಕಟ ಆಗಿದ್ದಾನೆ ಅದೇ ದಿನ ನಾವು ಹುಟ್ಟಿದ್ದು ನಮ್ಮ ಅದೃಷ್ಟ. ಬ್ರಹ್ಮನ ಇವತ್ತಿನ ದಿನದಲ್ಲಿ 13 ಘಟಿಕಾ 42 ಫಲ ಮುಗ್ದಿದೆ ಅಂತ. ಅಂದ್ರೆ ಬ್ರಹ್ಮ ಎದ್ದು 5 ಗಂಟೆ 28 ನಿಮಿಷ 48 ಸೆಕೆಂಡ್ ಆಗಿದೆ ನಮ್ಮ ಇವತ್ತಿನ ಲೆಕ್ಕದಲ್ಲಿ. ಅಷ್ಟು ಸಮಯ ಆಗಿದೆ. ಬ್ರಹ್ಮನ್ ಸಮಯ ತುಂಬಾ ದೊಡ್ಡದಾಗಿದೆ. ಅಲ್ಲೇ ಒಂದ್ ಕಡೆ ಹೇಳ್ತಾರೆ ಏನಂತೆ, ಬ್ರಹ್ಮ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರಂತೆ. ಸ್ನಾನ ಮಾಡ್ತಿದ್ದಾಗ ಮೈಗೆ ಮಣ್ಣು ಹಚ್ಕೊಳ್ತಾರೆ. ಇವತ್ತಿನ ತರ ಸೋಪ್ ಎಲ್ಲ ಹಚ್ಕೊಳ್ಳಲ್ಲ. ಪುರಾತನ ಕಾಲದಲ್ಲಿ ಮಣ್ಣು ಹಚ್ಕೊಳ್ತಾ ಇದ್ರು, ಅದು ತುಂಬಾ ಶ್ರೇಷ್ಠ. ಅದೇ ಕೆಲವೊಂದು ಮಣ್ಣುಗಳು ಇವತ್ತು ಫೇಮಸ್ ಆಗಿದೆ ಅಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ಗೋಸ್ಕರ ಮುಲ್ತಾನಿ ಮಿಟ್ಟಿ ಅಂತೆಲ್ಲ ಅಂತಾರೆ. ವಾಸ್ತವಿಕವಾಗಿ ಅದ್ ಯಾಕಂದ್ರೆ ಮುಲ್ತಾನ್ದಲ್ಲಿರುವಂತ ಮಣ್ಣು. ಅದೇ ತರ ಎಲ್ಲಾ ಕಡೆ ಇರುವಂತ ಮಣ್ಣು ಕೂಡ ಶರೀರಕ್ಕೆ ಹಚ್ಕೊಂಡ್ರೆ ಅದು ತುಂಬಾ ಸೌಂದರ್ಯ ಕೊಡುತ್ತೆ, ತುಂಬಾ ಆರೋಗ್ಯಕ್ಕೆ ಚೆನ್ನಾಗಿ ಎಲ್ಲ ಒಳ್ಳೇದು. ಅದಕ್ಕೆ ಬ್ರಹ್ಮ ಆತರ ಒಂದ್ ಕಾಲಿಗೆ ಮಣ್ಣು ಹಚ್ಕೊಳ್ತಾ ಇದ್ರು. ಅವಾಗ ಅವ್ರಿಗೆ ಸುದ್ದಿ ಬಂತು ರಾವಣ ಹುಟ್ಟಿದಾನೆ ಅಂತ. ಅದನ್ನ ಒಂದು ಕಾಲು ಸರಿಸಿ ಇನ್ನೊಂದು ಕಾಲಿಗೆ ಮಣ್ಣು ಹಂಚೋಕ್ ಶುರು ಮಾಡಿದ್ರು. ಅವಾಗ ಅವ್ರಿಗೆ ಸುದ್ದಿ ಬಂತು ರಾಮ ರಾವಣನ ಸಂಹಾರ ಮಾಡಿದ್ದಾನೆ ಅಂತ. ಅಂದ್ರೆ ಬ್ರಹ್ಮಂದು ಕಾಲ ಇಷ್ಟು ಬೇಗ ಹೋಗ್ತಾ ಇರುತ್ತೆ. ಬ್ರಹ್ಮನ ಪ್ರತಿಯೊಂದು ದಿನಕ್ಕೆ ಒಂದು ಕಲ್ಪ ಅಂತಂತಾರೆ. ಹಿಂದಿನ ಕಲ್ಪ ಬೇರೆ ಇತ್ತು, ಇವತ್ತಿನ ಕಲ್ಪ ಬೇರೆ ಇದೆ. ಇವತ್ತಿನ ಕಲ್ಪಕ್ಕೆ ಶ್ವೇತವರಾಹ ಕಲ್ಪ ಅಂತಾರೆ ವಿಶೇಷವಾಗಿ. ಯಾಕಂದ್ರೆ ಈ ಕಲ್ಪದಲ್ಲಿ ಶ್ವೇತವರಾಹ ರೂಪದಲ್ಲಿ ಭಗವಂತ ಪ್ರಕಟ ಆಗಿದ್ದಾನೆ. ಆರಂಭದಲ್ಲಿ, ಸೃಷ್ಟಿಯ ಆರಂಭದಲ್ಲಿ ಯಾವಾಗ ಭೂಮಿ ನೀರಲ್ಲಿ ಮುಳುಗಿರುತ್ತೆ, ಆವಾಗ ಭೂಮಿಯನ್ನು ಎತ್ತಲಿಕ್ಕೆ ವರಾಹ ದೇವರು ಅವತಾರ ಮಾಡಿರ್ತಾರೆ. ಆ ವರಾಹ ದೇವರು ಮೈಯ ಅಂಗದ ಬಣ್ಣ ಬಿಳಿಯಾಗಿತ್ತು. ಆ ಕಾರಣದಿಂದ ಅವರಿಗೆ ಶ್ವೇತವರಾಹ ಅಂತ ಹೆಸರು. ಅದಕ್ಕೆ ಇವತ್ತಿನ ಕಲ್ಪದ ಹೆಸರು ಶ್ವೇತವರಾಹ ಕಲ್ಪ. ಈ ಶ್ವೇತವರಾಹ ಕಲ್ಪದಲ್ಲಿ 14 ಮನ್ವಂತರಗಳಿರ್ತವೆ. ಮನ್ವಂತರ ಅಂದ್ರೆ ಮನು ಕುಲಕ್ಕೆ ಅಧಿಪತಿಯಾಗಿರುವಂತ, ಮನುಷ್ಯ ಕುಲಕ್ಕೆ ಅಧಿಪತಿಯಾಗಿ ಮನು ಅಂತ ಇರ್ತಾರೆ. ಆತರ 14 ಮನುಗಳು ಇರ್ತಾರೆ ಬ್ರಹ್ಮನ ಒಂದ್ ದಿನದಲ್ಲಿ. ಆರಂಭ ಆಗೋದು ಸ್ವಯಂಭೂ ಮನುವಿಂದ. ಇವಾಗ ನಡೀತಾ ಇರೋದು 7ನೇ ಮನು, ವೈವಸ್ವತ ಮನು ಅಂತ, 7ನೇದು. ಪ್ರತಿಯೊಬ್ಬ ಮನುಗೆ 71 ಚತುರ್ಯುಗಗಳು ಆಗ್ತವೆ. ಚತುರ್ಯುಗ ಅಂದ್ರೆ ನಾವು ಚರ್ಚೆ ಮಾಡಿದ್ವಿ, ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲಾ ಸೇರಿಸಿ 43,28,000 ವರ್ಷ. ಆ ಇವ್ರದು ಆ ಚತುರ್ಯುಗ 71 ಸರಿ ತಿರುಗಿದ್ರೆ ಒಂದು ಮನು ಜೀವನ ಕಾಲ ಮುಗೀತು. ಇವಾಗ ನಡೀತಾ ಇರೋದು ವೈವಸ್ವತ ಮನ್ವಂತರದ ಅಷ್ಟಾವಿಂಶತಿ ಕಲಿಯುಗ, ಅಂದ್ರೆ 28ನೇ ಕಲಿಯುಗ ನಡೀತಾ ಇದೆ. ಈ 28ನೇ ಕಲಿಯುಗದ ಮೊದಲೇ ಚರಣ. ಭಗವಾನ್ ರಾಮಚಂದ್ರ ಪ್ರಕಟ ಆಗಿರೋದು 24ನೇ ಚತುರ್ಯುಗದಲ್ಲಿ. ಆವಾಗ ಏನ್ ತ್ರೇತಾಯುಗ ನಡೀತಾ ಇತ್ತು ಆವಾಗ ಪ್ರಕಟ ಆಗಿರೋದು. ಇವಾಗ ನಡೀತಾ ಇರೋದು 28ನೇ ಚತುರ್ಯುಗ.
ಈ ಚತುರ್ಯುಗದಲ್ಲಿ 6 ಶಾಖಗಳಿದ್ದಾವೆ. 6 ಶಾಖ ಅಂದ್ರೆ ಪ್ರತಿಯೊಂದು ಭಾಗ, ಸಮಯದ ಭಾಗಕ್ಕೆ, ಕಲಿಯುಗದ ಪ್ರತಿಯೊಂದು ಸಮಯದ ಭಾಗಕ್ಕೆ ಒಬ್ಬರು ರಾಜ ಅಧಿಪತಿ ಆಗಿರ್ತಾರೆ. ಆ ರಾಜಾನ್ ಶಾಸನ ಅವ್ರದ್ದು ಪಂಚಾಂಗ ನಡೀತಾ ಇರುತ್ತೆ. ಎಲ್ಲಕ್ಕಿಂತ ಮುಂಚೆ ಧರ್ಮರಾಜ ಶಾಖ ಅಂತ ಶುರುವಾಯಿತು ಕಲಿಯುಗದ ಆರಂಭದಲ್ಲಿ, ಯುಧಿಷ್ಠಿರ ಮಹಾರಾಜರ ಶಾಖ. ಅದು 3044 ವರ್ಷ ನಡೀತು. ಅದಾದ್ಮೇಲೆ ವಿಕ್ರಮರಾಜನ ಶಾಖ ಶುರುವಾಯಿತು. ಆ ವಿಕ್ರಮರಾಜನ ಶಾಖ 135 ವರ್ಷ ನಡೀತು. ಅದಾದ್ಮೇಲೆ ಇವಾಗ ನಡೀತಾ ಇರೋದು ಶಾಲಿವಾಹನ ಶಾಖ. ಶಾಲಿವಾಹನ ಶಾಖ 18,000 ವರ್ಷದವರೆಗೆ ಇರುತ್ತೆ. ಶಾಲಿವಾಹನ ರಾಜ ಬಂದು ಆಳೆ ಹೋಗ್ತಾರೆ, 18,000 ವರ್ಷದವರೆಗೆ ಶಾಲಿವಾಹನ ಶಾಖ ನಡೆಯುತ್ತೆ. ಆ ಶಾಲಿವಾಹನ ಶಾಖೆ ಆದ್ಮೇಲೆ ವಿಜಯಾಭಿನಂದನ ಶಾಖ ಅಂತ 10,000 ವರ್ಷ ನಡೆಯುತ್ತೆ ಮುಂದೆ. ಇದಾದ್ಮೇಲೆ ಗೌಡ ದೇಶದಲ್ಲಿ ಧಾರಾತೀರ್ಯ ನಾಗಾರ್ಜುನ ಅನ್ನೋ ರಾಜ ಬರ್ತಾರೆ. ಆ ಧಾರಾತೀರ್ಯ ನಾಗಾರ್ಜುನ ಅನ್ನೋ ಶಾಖೆ 4 ಲಕ್ಷ ವರ್ಷ ನಡೆಯುತ್ತೆ. ಕಲಿಯುಗದ ಅಂತ ಹೆಚ್ಚು ಕಮ್ಮಿ ಆಗೋ ತನಕ ಆ ಶಾಖೆ ನಡೀತಾ ಇರುತ್ತೆ. ಎಲ್ಲಕ್ಕಿಂತ ಕೊನೆಗೆ 821 ವರ್ಷದ್ದು ಕಲ್ಕಿ ಶಾಖೆ ಅಂತ ಬರುತ್ತೆ. ಆ ಕಲ್ಕಿ ಶಾಖೆ ಬಂದಾಗ ಕಲ್ಕಿ ಬಂದು ಎಲ್ಲ ಸಂಹಾರ ಮಾಡ್ತಾರೆ. ಇದು ಒಂಥರ ನಾವು ಚರ್ಚೆ ಮಾಡಿದ್ವಿ, ಸಮಯದ ಸಮುದ್ರ. ಅದರಲ್ಲಿ ನಾವು ಕಳೆದೋಗ್ಬಿಡ್ತೀವಿ. ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲರಿಗೂ ಅನುಭವ ಇರ್ಬೋದು, ಎಷ್ಟು ವಿಸ್ತಾರವಾಗಿದೆ, ಎಷ್ಟು ದೊಡ್ಡದಾಗಿದೆ ಸಮುದ್ರ ಅಂತ. ಅಂತ ಸಮಯದ ಸಮುದ್ರ ಎಷ್ಟು ದೊಡ್ಡದಾಗಿದೆ. ಬ್ರಹ್ಮನ ಹಿಂದಿನ ಕಲ್ಪ, ಅದ್ರ ಹಿಂದಿನ ಕಲ್ಪ, ನಮ್ಮ ಪೂರ್ವ ಜನ್ಮ, ಎಷ್ಟು ನೂರಾರು ಜನ್ಮ ನಾವು ತಗೊಂಡಿರ್ಬೋದು, ಸಾವಿರಾರು ಜನ್ಮ ತಗೊಂಡಿರ್ಬೋದು, ಇನ್ನೂ ನೂರಾರು ಜನ್ಮ ತಗೊಳ್ಳೋದು ನಾವು ಮುಂದೆ ಬಾಕಿ ಇರ್ಬೋದು. ನಾವು ಪ್ರತಿ ಒಂದೊಂದು ಕ್ಷಣ ನಡೀತಾ ಇರುತ್ತೆ. ಈ ತಿಂಗಳು ಕಳೆದೋದ್ರೆ ಮುಂದಿನ ತಿಂಗಳು ಈ ಹಬ್ಬ ಬರುತ್ತೆ, ನರಸಿಂಹ ಜಯಂತಿ ಇದೆ, ಆತರ ಮುಂದಿನ ತಿಂಗಳು ಇದಿದೆ, 3 ತಿಂಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದೆ. ನಾವು 2 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷದ ಲೆಕ್ಕ ಹಾಕ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ಈ 1 ವರ್ಷ ಕಳೆದು ಹೋಗುತ್ತೆ, 2 ವರ್ಷ ಕಳೆದು ಹೋಗುತ್ತೆ, 10 ವರ್ಷ, 20 ವರ್ಷ ಕಳೆದು ಹೋಗಿ ಇಡೀ ಜೀವನ ಕಳೆದು ಹೋಗುತ್ತೆ. ಈ ತರ ಎಷ್ಟು ಜೀವನಗಳು ಈ ಕಳೆದು ಹೋಗಿದಾವೆ, ಮುಂದೆ ಎಷ್ಟು ಜೀವನ ಕಳೆದು ಹೋಗ್ತವೆ. ಅದಕ್ಕೆ ವೇದಾಂತಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ನಾವು ಟೈಮ್ ವೇಸ್ಟ್ ಮಾಡಬಾರ್ದು, ಸಮಯವನ್ನು ವ್ಯರ್ಥ ಮಾಡಬಾರ್ದು, ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು. ಅಧ್ಯಾತ್ಮವನ್ನು ತಗೊಂಡು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ದೃಢ ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಎಷ್ಟು ಸಮಯ ಕಳೆದೋಗಿದೆ, ಇನ್ನು ಅಷ್ಟೇ ಸಮಯ ಕಳೆದು ಹೋಗುತ್ತೆ, ಗೊತ್ತೇ ಆಗಲ್ಲ. ಲೋಮಸ್ ಋಷಿ ಅಂತ ಒಬ್ರು ಋಷಿಗಳಿದ್ರು. ಆ ಲೋಮಸ್ ಋಷಿಗೆ ಒಂದು ವರದಾನ ಇತ್ತು. ಬ್ರಹ್ಮನ ಒಂದು ಕಡೆ ಹೇಳ್ತಾರೆ 1 ದಿನ ಅಂತ, ಇನ್ನೊಂದ್ ಕಡೆ ಹೇಳ್ತಾರೆ 1 ಜೀವನ ಕಾಲ ಅಂತ. ಅಷ್ಟು ಸಮಯ ಯಾವ್ದೇ ಇರ್ಲಿ, ಎರಡೂ ದೊಡ್ಡದೇ ಇದೆ, ಒಂದೇ ದಿನ ಅಂತ ಅನ್ಕೊಳ್ಳೋಣ. ಬ್ರಹ್ಮನ 1 ದಿನದಲ್ಲಿ 1 ಕೂದ್ಲು ಬೀಳ್ತಾ ಇತ್ತಂತೆ ಅವ್ರ ತಲೆ ಮೇಲಿಂದ, ಕಿತ್ತು ಬೀಳ್ತಾ ಇತ್ತು. ಆ ತರ ಯಾವಾಗ ಪೂರ್ತಿ ಎಲ್ಲಾ ಕೂದಲುಗಳು ಹೋಗ್ತವೆ, ಆವಾಗ ಅವ್ರ ಮೃತ್ಯು ಬರ್ಬೇಕು ಅಂತ ಅವ್ರಿಗೆ ಒಂದು ವರದಾನ ಸಿಕ್ಕಿತ್ತು. ಅವಾಗ ಒಂದ್ಸರಿ ಅವ್ರು ಧ್ಯಾನ ಮಾಡ್ತಾ ಕುತ್ಕೊಂಡಾಗ ಅವರು ಶಿಷ್ಯಂದ್ರು ಯೋಚನೆ ಮಾಡಿದ್ರು, ಗುರುಗಳಿಗೆ ಪಾಪ ಒಂದು ಒಳ್ಳೆ ಕುಟೀರ ಇಲ್ಲ, ಹಾಗೆ ಕೂಡ್ತಾರೆ, ಬಿಸಿಲು ಗಾಳಿ ಮಳೆ ಬಹಳ ಕಷ್ಟ ಅನುಭವಿಸ್ತಾರೆ. ಅದಕ್ಕೆ ಒಂದು ಕುಟೀರ ಕಟ್ಸೋಣ ಗುರುಗಳಿಗೋಸ್ಕರ ಅಂತ ಅವ್ರ ಶಿಷ್ಯಂದ್ರು ಯೋಚನೆ ಮಾಡ್ತಾ ಇದ್ರು. ಆ ಯೋಚನೆ ಮಾಡ್ತಾ ಇದ್ರು ಶಿಷ್ಯಂದ್ರು, ಎಲ್ಲಾ ಯೋಜನೆಗಳನ್ನ ಮಾಡಕ್ ಪ್ರಯತ್ನ ಮಾಡಿದ್ರು. ಅವಾಗ ಅವ್ರು ಲೋಮಸ್ ಋಷಿಗಳು ನೋಡಿದ್ರು, ಏನ್ ಮಾಡ್ತಾ ಇದ್ವಿ ಅಂತ. ಇಲ್ಲ, ಈ ತರ ಕುಟೀರ ಕಟ್ತಾ ಇದ್ವಿ, ಸಮಯ ತುಂಬಾ ಕಡಿಮೆ ಇದೆ, ಈ ತರ ಜೀವನದಲ್ಲಿ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಲೋಮಸ್ ಋಷಿಗಳು ಹೇಳಿದ್ರು. ಯಾಕೆ ಆತರ ಹೇಳಿದ್ರು, ಸಮಯ ತುಂಬಾ ಕಡಿಮೆ ಇದೆ ಅಂತ? ಯಾಕಂದ್ರೆ ಭಗವಂತನನ್ನ ಮರೆತು ಬಿಟ್ಟು, ಶ್ರೀಕೃಷ್ಣ ಪರಮಾತ್ಮನನ್ನ ಮರೆತು ಬಿಟ್ಟು ನಾವು ಇಷ್ಟು ದೂರ ಬಂದ್ಬಿಟ್ಟಿದ್ದೇವಿ. ಮತ್ತೆ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ತುಂಬಾ ಶ್ರಮ ಇದೆ, ತುಂಬಾ ತಪಸ್ಸೆ ಇದೆ. ಆ ತಪಸ್ಸೆಗೋಸ್ಕರ ಎಷ್ಟು ಜನ್ಮ ಆದ್ರೂ ಸಮಯ ಇಲ್ಲ. ಈಗ ನೋಡಿ, ಎಷ್ಟೋ ನೂರಾರು ಜನ್ಮ ಕಳೆದು ಹೋಗಿರ್ಬೇಕು ನಮ್ದು, ಇನ್ನೂ ತನಕ ಭಗವಂತನ ಸ್ಮರಣೆ ಆಗ್ತಾ ಇಲ್ಲ. ಎಷ್ಟು ಕಷ್ಟದಿಂದ ಭಗವಂತನ ಸ್ಮರಣೆ ಆಗ್ತಾ ಇದೆ. ನಮ್ಮ ಜನ್ಮ ಬಿಟ್ಟು ಬಿಡಿ, ನಮ್ಮ ಜನ್ಮ ಇಷ್ಟ ಆಗಿರ್ಬೋದು. ನಾವು ಬ್ರಹ್ಮದೇವ್ರ ಲೆಕ್ಕ ನೋಡಿದ್ವಿ, ಬ್ರಹ್ಮದೇವರು 1 ದಿನ ಎಷ್ಟು, ಅವ್ರ ಜೀವನ ಕಾಲ ಎಷ್ಟು ಅಂತ. ಈ ಅನಾದಿ ಸಮಯದಲ್ಲಿ ಲಕ್ಷಾನ್ಗಟ್ಲೆ ಬ್ರಹ್ಮಗಳು ಬಂದು ಹೋಗಿದ್ದಾರೆ. ಮುಂದೆ ಲಕ್ಷಾನ್ಗಟ್ಲೆ ಬ್ರಹ್ಮಗಳು ಬರ್ತಾರೆ. ಅನಂತ ಸಮಯದಲ್ಲಿ ಬರ್ತಾರೆ, ಹುಟ್ಟುತ್ತಾರೆ, ಸಾಯ್ತಾರೆ, ಹುಟ್ಟುತ್ತಾರೆ, ಸಾಯ್ತಾರೆ. ಆ ತರ ಲಕ್ಷಾಂತರ ಬ್ರಹ್ಮಗಳು ಬರ್ತಿದ್ದಾರೆ. ಸಮಯ ಬರೀ ಹೋಗ್ತಾ ಇದೆ. ಈ ಸಮಯ ನಮ್ಗೊಂದು ಪಾಠ ಕಲಿಸ್ತಾ ಇದೆ. ಏನ್ ಪಾಠ ಕಲಿಸ್ತಾ ಇದೆ? ಪದೇ ಪದೇ ನಮ್ಗೆ ನೆನಪು ಮಾಡ್ತಾ ಇದೆ, ಎಷ್ಟೋ ಜನ ನಿಮ್ ತರನೇ ಸಮಯ ಹಾಳು ಮಾಡಿ ಹೋಗಿದ್ದಾರೆ, ನೀವ್ ಅದನ್ನ ಮಾಡ್ಬೇಡಿ. ಅಥಾತೋ ಬ್ರಹ್ಮ ಜಿಜ್ಞಾಸ. ಇವಾಗ ಬ್ರಹ್ಮ ಜಿಜ್ಞಾಸೆ ಮಾಡಿ, ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ, ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಸಮಯವನ್ನು ಕೃಷ್ಣನ ಧ್ಯಾನದಲ್ಲಿ ತೊಡಗಿಸ್ಬೇಕು ಹೊರತು ನಾವು ಸಮಯವನ್ನು ಈ ತರ ಹಾಳು ಮಾಡಬಾರ್ದು. ಇದು ನಮಗೆ ಈ ಸಮಯ ಪಾಠ ಕಲಿಸ್ತಾ ಇದೆ.
ಅದಕ್ಕೆ ಇವತ್ತು ಪಂಚಾಂಗ ಶ್ರವಣದ ದಿನ ಈ ಸಮಯದ ಬಗ್ಗೆ ಒಂದು ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಈ ಸಮಯದ ಉಪಾಧಿಗಳು 1 ಗಂಟೆ 2 ಗಂಟೆ 1 ದಿನ 2 ದಿನ 1 ವರ್ಷ 2 ವರ್ಷ ಇವು ಬರೀ ಉಪಾಧಿಗಳು. ನಿಜವಾಗಿ ನೋಡಿದ್ರೆ ಸಮಯ ಬಹಳ ವಿಸ್ತಾರವಾಗಿದೆ. ಹೇಗೆ ಆಕಾಶ ವಿಸ್ತಾರವಾಗಿದೆ, ನಾವು ನಮ್ಮ ಮನೆಯಲ್ಲಿರುವಂತ ಆಕಾಶ ಪಕ್ಕದ ಮನೆಯಲ್ಲಿರುವಂತ ಆಕಾಶ ಅಂತ ಹೇಳ್ಬೋದು, ಉಪಾಧಿಗಳು. ಅದೇ ತರ ಈ ನಂದು 1 ಗಂಟೆ, ನಂದು ಒಂದ್ ಜೀವನ ಕಾಲ, ಇವು ತುಂಬಾ ಚಿಕ್ಕದು. ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಸಮಯ ತುಂಬಾ ವಿಸ್ತಾರವಾದದ್ದು, ತುಂಬಾ ದೊಡ್ಡದು. ಅದಕ್ಕೆ ಇವಾಗ ಪಂಚಾಂಗ ಒಂದ್ ಸ್ವಲ್ಪ ಓದೋಣಂತೆ. ಆ ಶ್ರೀ ಶಾಲಿವಾಹನ ಶಕ 1946ನೇ ಇಸ್ವಿ, ಕ್ರೋಧಿ ನಾಮ ಸಂವತ್ಸರ. ಈ ಸಂವತ್ಸರದ ಹೆಸರು ಕ್ರೋಧಿ ನಾಮ ಸಂವತ್ಸರ. ವಿಕ್ರಮ ಸಂವತ್ಸರ ದೃಷ್ಟಿಯಿಂದ ನೋಡಿದ್ರೆ 2081ನೇ ಇಸ್ವಿ ನಡೀತಾ ಇದೆ. ಇವತ್ತು ತೆಗಿತಾ ಇದ್ದೀನಿ, ಚೈತ್ರ ಮಾಸ ಶುಕ್ಲ ಪಕ್ಷ ತಿಥಿ. ಇವತ್ತು ಹರೇ ಕೃಷ್ಣ, ಮ್ಯೂಟ್ ಮಾಡ್ಬೋದಾ ದಯವಿಟ್ಟು? ಜ್ಯೋತಿ ಮಾತಾಜಿ ಮ್ಯೂಟ್ ಮಾಡ್ಬೋದು. ಇವತ್ತು ಚೈತ್ರ ಮಾಸ ಶುಕ್ಲ ಪಕ್ಷ, ಪ್ರತಿಪತ್ತಾತೀತ, ಮಂಗಳವಾರ, ರೇವತಿ ನಕ್ಷತ್ರ, ವೈದ್ಯುತಿ ಯೋಗ, ಕಿಂಸ್ತು ಕರ್ಣ. ಇದು ಇವತ್ತಿನ ನಕ್ಷತ್ರ. ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಇದರಲ್ಲಿ ಉತ್ತರಾಯಣ ನಡೀತಾ ಇದೆ. ಉತ್ತರಾಯಣ ದಕ್ಷಿಣಾಯಣದಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಉತ್ತರಾಯಣದಲ್ಲಿ ಸೂರ್ಯ ತುಂಬಾ ರಥದ ಮೇಲೆ ಹತ್ತಿ ತುಂಬಾ ವೇಗವಾಗಿ ಚಲನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ತುಂಬಾ ವೇಗವಾಗಿ ಚಲನೆ ಮಾಡುತ್ತಿರೋ ಕಾರಣದಿಂದ ಏನಿರುತ್ತೆ, ಬಿಸಿಲುಗಾಲ ಬರುತ್ತೆ. ಮುಂದೆ ಜೂನ್ ತಿಂಗಳು ಕಳೆದ್ಮೇಲೆ ಆವಾಗ ಸೂರ್ಯ ಏನಾಗ್ತಾನೆ ಅಂದ್ರೆ ಅವರು ವಿಶ್ರಾಂತಿ ತಗೊಳ್ತಾನೆ 6 ತಿಂಗಳು. ಆ ವಿಶ್ರಾಂತಿ ತಗೊಳ್ಳೋ ಸಮಯದಲ್ಲಿ ವೇಗವಾಗಿ ಚಲನೆ ಮಾಡಲ್ಲ, ನಿಧಾನವಾಗಿ ಮಂದವಾಗಿ ಹೋಗ್ತಾರೆ. ಆ ಸಮಯಕ್ಕೆ ದಕ್ಷಿಣಾಯಣ ಅಂತಾರೆ. ಅದಕ್ಕೆ ಆ ದಕ್ಷಿಣಾಯಣದಲ್ಲಿ ಏನಾಗುತ್ತೆ, ದಕ್ಷಿಣಾಯಣದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಪ್ರತಿಯೊಂದು ವರ್ಷ ಒಂದು ಗ್ರಹಕ್ಕೆ ವಿಶೇಷತೆ ಸಿಗುತ್ತೆ. ಇವಾಗ ಈ ನಮ್ಮ ಎಲ್ಲಾ ಪ್ರಪಂಚವನ್ನು ನಡೆಸ್ತಾ ಇರುವಂತದ್ದು ಈ ನವಗ್ರಹಗಳು. ನವಗ್ರಹಗಳು ನಮ್ಮ ಜೀವನ ಮೇಲೆ ಪ್ರಭಾವವನ್ನು ಬೀರಿಸಿರೋ ಕಾರಣದಿಂದ ಏನಾಗುತ್ತೆ, ನಮ್ಮ ಜೀವನ ಚಲನೆ ಆಗ್ತಾ ಇದೆ. ನಮ್ಮ ಪೂರ್ವ ಜನ್ಮದ ಏನ್ ಕರ್ಮಗಳಿದಾವೆ, ಪುಣ್ಯ ಕರ್ಮ ಪಾಪ ಕರ್ಮ, ಅದನ್ನೆಲ್ಲ ಈ ನವಗ್ರಹಗಳು ತಂದು ಕೊಡ್ತಾರೆ. ಹೇಗೆ ಇವತ್ತಿನ ಕಾಲದಲ್ಲಿ ಜನ ಹೋಟೆಲಲ್ಲೆಲ್ಲ ಹೋಗ್ತಾರೆ, ಆರ್ಡರ್ ಮಾಡ್ತಾರೆ, ಇದ್ ಬೇಕು ಅದ್ ಬೇಕು ಅಂತ, ವೇಟರ್ಗಳು ತಂದು ಕೊಡ್ತಾರೆ ಇದನ್ನ. ಆ ತರ ನಾವು ಪೂರ್ವ ಜನ್ಮದಲ್ಲಿ ಏನ್ ಆರ್ಡರ್ ಮಾಡಿರ್ತೀವಿ, ಪೂರ್ವ ಜನ್ಮದಲ್ಲಿ ಏನ್ ಪಾಪ ಪುಣ್ಯ ಕಾರ್ಯಗಳನ್ನ ಮಾಡಿರ್ತೀವಿ, ಅದನ್ನ ಈ ಗ್ರಹಗಳು ತಂದು ಕೊಡ್ತಾರೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ನನಗೆ ಶನಿ ತುಂಬಾ ಕೆಟ್ಟದಾಗಿದೆ, ನಿಮಗೆ ರಾಹು ತುಂಬಾ ಕೆಟ್ಟದಾಗಿದೆ ಅಂತ. ನಮ್ಮ ಜ್ಯೋತಿಷ್ ಗುರುಗಳು ಹೇಳ್ತಾ ಇದ್ರು, ಯಾವ್ದು ಗ್ರಹ ಕೆಟ್ಟ ಇಲ್ಲ. ಅದೇನಾಗುತ್ತೆ ಅಂದ್ರೆ ನಮ್ಮ ಪಾಪ ಕರ್ಮ ಏನಿರುತ್ತೆ ಅದನ್ನ ಅವರು ತಂದು ಕೊಡ್ತಾರೆ ಅಷ್ಟೇ. ಅದಕ್ಕೆ ಆ ತರ ಪ್ರತಿಯೊಂದು ವರ್ಷಕ್ಕೂ ಅಧಿಪತಿ ಆಗಿರುವಂತವ್ರು ಇರ್ತಾರೆ. ಈಗ ಹೇಗೆ ಒಂದು ಮಂತ್ರಿ ಮಂಡಳ ಇರುತ್ತೆ, ಒಬ್ಬ ರಾಜ ಇರ್ತಾನೆ, ಒಬ್ಬ ಮಂತ್ರಿ ಇರ್ತಾನೆ, ಒಬ್ಬ ವಿತ್ತಕೋಶದ ಅಧಿಕಾರ ಇರ್ತಾನೆ, ಒಬ್ಬ ಸೇನಾಧಿಪತಿ ಇರ್ತಾನೆ. ಈ ತರ ಒಂದು ಮಂತ್ರಿ ಮಂಡಲದಲ್ಲಿ ಈ ತರ ಇರುತ್ತೆ. ಆ ತರ ಸೌರಮಂಡಲದಲ್ಲಿ ಪ್ರಾಕೃತಿಕವಾಗಿ ಈ ತರ ಅಧಿಪತಿಗಳಿರ್ತಾರೆ. ಉದಾಹರಣೆಗೆ ಸೂರ್ಯ ಏನಿರ್ತಾನೆ ರಾಜ, ಚಂದ್ರ ಮಹಾರಾಣಿ, ಆಮೇಲೆ ಕುಜ ಮಂಗಳ ಅದೇನಿರುತ್ತೆ ಅಂದ್ರೆ ಅದು ಮಂತ್ರಿ ಇರುತ್ತೆ. ಗುರು ಬೃಹಸ್ಪತಿ ಬ್ರಾಹ್ಮಣ ಇರ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಶುಕ್ರ ಅವರು ಬ್ರಾಹ್ಮಣ ಇರ್ತಾರೆ, ಅವರು ಮಾರ್ಗದರ್ಶನ ಕೊಡ್ತಾರೆ, ಆದ್ರೆ ಅವರು ಅಸುರರಿಗೆ ಮಾರ್ಗದರ್ಶನ ಕೊಡ್ತಾರೆ. ಆಮೇಲೆ ಬುಧ ಏನಿರ್ತಾನೆ ಬುದ್ಧಿವಂತ ವ್ಯಕ್ತಿ, ಅವರು ಚಿಕ್ಕ ಮಕ್ಳ ತರ ತುಂಬಾ ಬುದ್ಧಿ ಚುರುಕಾಗಿರುತ್ತೆ, ಮಕ್ಳ ತರ ಇರ್ತಾರೆ. ಆಮೇಲೆ ಶನಿ ಏನಿರ್ತಾನೆ ಅಂದ್ರೆ ಶನಿ ಆ ರಾಜ್ಯದ್ದು ಸೇವಕ, ಕೆಲಸದವರು ಅಂತ ಆ ತರ. ಮುಂದೆ ರಾಹು ಕೇತು ಏನಿರ್ತಾರೆ ಅವರು ವಿರೋಧಿಗಳಿರ್ತಾರೆ ಆ ರಾಜ್ಯಕ್ಕೆ. ಈ ತರ ಪ್ರತಿಯೊಬ್ಬರಿಗೆ ಒಂದೊಂದು ಕಾರ್ಯವನ್ನು ವಹಿಸಿರ್ತಾರೆ. ಆದ್ರೆ ಪ್ರತಿ ವರ್ಷ ವಿಶೇಷವಾಗಿ ಈ ಸ್ಥಾನ ಪರಿವರ್ತನೆ ಕೂಡ ಆಗುತ್ತೆ. ಹೇಗೆ ಎಲೆಕ್ಷನ್ ಅಲ್ಲಿ ಚೇಂಜ್ ಆಗುತ್ತಲ್ಲ, ಆ ತರ ಪ್ರತಿ ವರ್ಷ ಬೇರೆ ಗ್ರಹಗಳಿಗೆ ಬೇರೆ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಲೆಕ್ಕಾಚಾರಗಳಿದಾವೆ, ಪಂಚಾಂಗ ಮಾಡೋರಿಗೆ ಗೊತ್ತು. ಅದಕ್ಕೆ ಇವತ್ತಿನ ವರ್ಷದ್ದು ಅಧಿಪತಿ ಯಾರಂದ್ರೆ ಕುಜ, ರಾಜ. ಇವತ್ತಿನ ವರ್ಷದ ರಾಜ, ಈ ವರ್ಷದ ರಾಜ ಕ್ರೋಧಿ ನಾಮ ಸಂವತ್ಸರದ್ದು ಕುಜ. ಮಂತ್ರಿ ಶನಿ, ವಿತ್ತಕೋಶದ ಅಧಿಕಾರಿ ಕೂಡ ಮತ್ತೆ ಕುಜ. ಇವತ್ತಿನ ಮೋಡಗಳು ಮೇಘಗಳೇನಿದಾವೆ ಅದಕ್ಕೆ ಜವಾಬ್ದಾರರಾಗಿರುವಂತವ್ರು ಶುಕ್ರ.
ಕೃಷಿಗೆ ಜವಾಬ್ದಾರರಾಗಿರುವಂತವ್ರು ಮತ್ತೆ ಕುಜಾನೆ. ಎಲ್ಲಾ ಸೇನೆಗಳ ಸೇನಾಪತಿ, ಇವತ್ತಿನ ಸೇನಾಪತಿ ಈ ವರ್ಷದ್ದು ಅಂದ್ರೆ ಶುಕ್ರ. ಮತ್ತೆ ಧನ, ಐಶ್ವರ್ಯ, ಆಮೇಲೆ ಎಲ್ಲಾ ವಸ್ತುಗಳು ಏನಿರ್ತವೆ ಅವಕ್ಕೆ ಜವಾಬ್ದಾರಿ ಆಗಿರುವಂತವ್ರು ಚಂದ್ರ. ಎಲ್ಲಾ ಇದರಲ್ಲಿ ವಸ್ತುಗಳಲ್ಲಿ ರಸವನ್ನು ಕೊಡುವಂತವ್ರು, ರುಚಿಯನ್ನು ಕೊಡುವಂತ ಮಂತ್ರಿ ಅಂದ್ರೆ ಈ ವರ್ಷ ಗುರು. ಧಾನ್ಯಗಳಿಗೆ ಮಂತ್ರಿ ಸೂರ್ಯ, ವ್ಯಾಪಾರಕ್ಕೆ ಬುಧ, ಮತ್ತೆ ಬಟ್ಟೆಗಳಿಗೆ ಶುಕ್ರ. ಇವರು ಜವಾಬ್ದಾರಿಯಾಗಿರ್ತಾರೆ. ಸರಿ, ಇದರಿಂದ ಏನ್ ಅರ್ಥ ಮಾಡ್ಕೋಬಹುದು? ಅಂದ್ರೆ ಆ ಒಡೆಯ ಈ ವರ್ಷ ಕುಜ ಇರೋ ಕಾರಣದಿಂದ ಏನಾಗುತ್ತೆ, ಧಾನ್ಯಗಳಲ್ಲಿ ಕಡಿಮೆ ಆಗುತ್ತೆ. ಧಾನ್ಯಗಳು ಇಳುವರಿ ಈ ವರ್ಷ ಕಡಿಮೆ ಆಗುತ್ತೆ. ಮತ್ತೆ ರೋಗ, ಕಳ್ಳತನ ಜಾಸ್ತಿ ಆಗುತ್ತೆ. ಯಾವಾಗಿನ ತನಕ ಮಂಗಳದ ಆಧಿಪತ್ಯ ಇರುತ್ತೆ ಅಲ್ಲಿ ತನಕ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಶನಿ ಅವ್ರ ಅಮಾತ್ಯರು, ಅವ್ರ ಮಂತ್ರಿಗಳು ಶನಿ ಇರೋ ಕಾರಣದಿಂದ ಏನಾಗುತ್ತೆ, ಮತ್ತೆ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಧಾನ್ಯಗಳು, ಹಣ್ಣುಗಳ ಕೊರತೆ ಮತ್ತೆ ಆಗುತ್ತೆ. ಆದ್ರೆ ಶುಕ್ರ ಮತ್ತೆ ಗುರು ಪರಿಸ್ಥಿತಿಯನ್ನು ಉಳಿಸ್ತಾರೆ. ಮೋಡಗಳಿಗೆ, ಮೇಘಗಳಿಗೆ ಶುಕ್ರ ಜವಾಬ್ದಾರಿ ಇರ್ತಾರೆ. ಅದಕ್ಕೆ ಅವರು ಮಹಾರಾಜರು ಆತರ ಮಾಡ್ತಿದ್ರು ಸಹ ಶುಕ್ರ ಗ್ರಹ ಒಳ್ಳೆ ಮಳೆಯನ್ನು ಕೊಟ್ಟು ಧಾನ್ಯಗಳನ್ನ ಚೆನ್ನಾಗಿ ಕೊಡೋ ತರ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಆರಂಭದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದ್ರು, ಮುಂದೆ ಮತ್ತೆ ಒಳ್ಳೆ ಮಳೆ ಆಗುತ್ತೆ. ಗುರು ಕೂಡ ಅದೇ ತರ ಎಲ್ಲಾ ಹಣ್ಣುಗಳಲ್ಲಿ ರಸವನ್ನು ತುಂಬುವಂತವ್ರು, ತರಕಾರಿಗಳಲ್ಲಿ ರಸವನ್ನು ತುಂಬುವಂತವ್ರು ಈ ವರ್ಷ ಗುರು ಇರೋ ಕಾರಣದಿಂದ ಒಂದ್ ಸ್ವಲ್ಪ ಮಳೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಸಹ ರಸಪೂರ್ವಕವಾಗಿರುವಂತಹ ಆಹಾರವನ್ನು ಕೊಡ್ತಾರೆ. ಬಟ್ಟೆಗಳು ಸಮೃದ್ಧಿಯಲ್ಲಿರ್ತವೆ ಗುರುಗಳ ಕೃಪೆಯಿಂದ. ಕಬ್ಬು, ಆಮೇಲೆ ಗಂಧ, ಚಿನ್ನ, ಇವೆಲ್ಲ ತರ ಸಮೃದ್ಧಿ ಇರುತ್ತೆ. ಈ ಎರಡನೇ ಬೆಳೆ ಮಾಡ್ತಾರೆ ರೈತರು. ಆ ಎರಡನೇ ಬೆಳೆಗೆ ರಬಿ ಅಂತಂತಾರೆ. ಆ ಎರಡನೇ ಬೆಳೆಯಲ್ಲಿ ಜೋಳ, ಕಡ್ಲೆ ಇವೆಲ್ಲ ಬೆಳೆಸಿದ್ರೆ ಅದು ಅಷ್ಟು ಸರಿಯಾಗಿ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಒಟ್ನಲ್ಲಿ ಬಹಳಷ್ಟು ಒಳ್ಳೆ ಯಜ್ಞಿ ಆಗಾದಿಗಳಾಗ್ತವೆ. ಆ ಯಜ್ಞಿ ಆಗಾದಿಗಳಾಗೋ ಕಾರಣದಿಂದ ಎಲ್ಲ ಕಡೆ ಸಮೃದ್ಧಿ ಆಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋ ವಾಚೋ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಏಸ್ತವಿಶ್ವೋಷ್ವ ಕಾಮಧು. ಕೃಷ್ಣ ಏನ್ ಮಾಡಿದಾನೆ, ಎಲ್ಲಾ ದೇವತೆಗಳನ್ನ ಕಳಿಸ್ಕೊಟ್ಟಿದ್ದಾನೆ. ಅವ್ರ ಜೊತೆಗೆ ಮನುಷ್ಯರಿಗೆ ಯಜ್ಞಗಳ ಜ್ಞಾನವನ್ನು ಕೊಟ್ಟಿದ್ದಾನೆ. ಯಜ್ಞಗಳ ಜ್ಞಾನ ಯಾಕೆ ಕೊಟ್ಟಿದ್ದಾನೆ? ಯಜ್ಞ ಯಾಗಾದಿಗಳು ಮಾಡಿರೋ ಕಾರಣದಿಂದ ದೇವತೆಗಳು ತೃಪ್ತರಾಗಿ ಅವ್ರಿಗೆ ಸಮೃದ್ಧಿ ಕೊಡ್ತಾರೆ. ಅವ್ರಿಗೆ ಎಲ್ಲಾ ವಸ್ತುಗಳ ಕೊರತೆ ಆಗದೆ ಇರೋಂಗ್ ನೋಡ್ಕೊಳ್ತಾರೆ, ಎಲ್ಲಾ ಸಮೃದ್ಧಿಗಳು ಕೊಡ್ತಾರೆ ಅಂತ. ಅದಕ್ಕೆ ಎಷ್ಟು ಯಜ್ಞಗಳಾಗ್ತವೆ ಅಷ್ಟು ಮೂಲಭೂತ ಅವಶ್ಯಕತೆಗಳು ಕೊರತೆ ಆಗಲ್ಲ. ಇವತ್ತಿನ ಸಮಾಜದಲ್ಲಿ ಯಜ್ಞಗಳಾಗ್ತಾ ಇಲ್ಲ. ನಾವು ಮಷೀನ್ಗಳಿಂದ ಸಾಕಷ್ಟು ವಸ್ತುಗಳನ್ನ ಉತ್ಪನ್ನ ಮಾಡ್ತಾ ಇರ್ಬೋದು, ಮಷೀನ್ ಸಭ್ಯತೆಯಿಂದ ಬಹಳಷ್ಟು ವಸ್ತುಗಳು ಬರ್ತಾ ಇರ್ಬೋದು. ಆದ್ರೂ ಕೂಡ ಬಡತನ ಇದೆ, ಆದ್ರೂ ಕೂಡ ಕಷ್ಟ ಇದೆ. ಮತ್ತೆ ಏನ್ ಸಿಗ್ತಾ ಇದೆ, ಧಾನ್ಯಗಳು ಸಿಗ್ತಾ ಇದಾವೆ, ಅವು ಆ ಕ್ವಾಲಿಟಿ ಸಿಗ್ತಾ ಇಲ್ಲ. ಪ್ರತಿಯೊಂದರಲ್ಲಿ ಕೆಮಿಕಲ್ ಇರುತ್ತೆ, ವಿಷ ಇರುತ್ತೆ. ಯಾಕೆ ಈ ತರ ಇದೆ? ಯಾಕಂದ್ರೆ ಮನುಷ್ಯ ಸಮಾಜದಲ್ಲಿ ಯಜ್ಞಗಳಾಗ್ತಾ ಇದೆ. ನೀವು ಕೃತಕವಾಗಿ ನೋಡಿ, ಇವತ್ತಿನ ಕಾಲದಲ್ಲಿ ಕೃತಕವಾಗಿ ನೀರಿನ ಸಮಸ್ಯೆ ಇದೆಯಾ? ದೊಡ್ಡ ಬೋರ್ವೆಲ್ ಹಾಕಿ ತುಂಬಾ ಆಳ ಹೋಗಿ ಬಹಳಷ್ಟು ನೀರು ತರೋ ವ್ಯವಸ್ಥೆ ಮಾಡ್ಬೋದು. ಅಥವಾ ನೀವು ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಸ್ಬೋದು. ಅಥವಾ ಇವಾಗ ಸ್ವಲ್ಪ ವರ್ಷದ ಹಿಂದೆ ನದಿಗಳನ್ನ ಎಲ್ಲ ಒಂದಕ್ಕೊಂದು ಸೇರಿಸ್ಬೇಕು ಅಂತ ಒಂದೇನೋ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ರು. ಇವು ಯಾವ ಪ್ರಾಜೆಕ್ಟ್ಗಳು ಪ್ರಯೋಜನಕ್ಕೆ ಬರಲ್ಲ. ಯಾಕಂದ್ರೆ ಮನುಷ್ಯ ಮಾಡಿರುವಂತ ಯೋಜನೆಗಳು ಬೇರೆ ಸಮಸ್ಯೆಗಳು ಕೊಡ್ತವೆ, ಅದು ನಮಗ್ ಗೊತ್ತಾಗಲ್ಲ. ಈಗ ನೋಡ್ರಿ, 100 ವರ್ಷದ ಹಿಂದೆ ಒಬ್ಬ ಬಹಳ ದೊಡ್ಡ ಇಂಜಿನಿಯರು ಬಹಳ ಬುದ್ಧಿವಂತಿಕೆ ಕಾರ್ಯಗಳನ್ನು ಮಾಡಿ ಕಾವೇರಿ ನದಿ ಮೇಲೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಸಿದ್ರು. ಏನ್ ಯೋಚನೆ ಮಾಡಿ, ಈ ಅಣೆಕಟ್ಟನ್ನು ಕಟ್ಸಿದ್ರೆ ಇವಾಗಂತೂ ನೀರ್ ಬೇಕಾದಷ್ಟಿದೆ, ಕನಿಷ್ಠ ಇಲ್ಲಿ ರೈತರಿಗೆ ಎಲ್ಲರಿಗೂ ಆಗುತ್ತೆ ಅಂತ ದೊಡ್ಡ ಅಣೆಕಟ್ಟ ಕಟ್ಸಿದ್ರು. ಅವ್ರು ಹೋಗಿ 100 ವರ್ಷ ಆದ್ಮೇಲೆ ಇವತ್ತು ಮಳೆ ಕಡಿಮೆ ಆಗಿರೋ ಕಾರಣದಿಂದ ಏನಾಗ್ತಾ ಇದೆ, ಆ ಅಣೆಕಟ್ಟಿನಿಂದ ನೀರ್ ಬಿಟ್ಬಿಡಿ, ಅಣೆಕಟ್ಟನ್ನ ಇಟ್ಕೋಬೇಡಿ ಅಂತ ಜಗಳಾಡ್ತಾ ಇದ್ದಾರೆ. ಯಾಕೆ? ಯಾಕಂದ್ರೆ 100 ವರ್ಷದಲ್ಲಿ ಮಳೆ ಕಡಿಮೆ ಆಗಿದೆ. 100 ವರ್ಷದಲ್ಲಿ ಮಳೆ ಕಡಿಮೆ ಆಗಿರೋ ಕಾರಣದಿಂದ ಆ ಡ್ಯಾಮ್ ಇಂದ ಮುಂದೆ ಇರುವಂತ ಜನರಿಗೆ ನೀರ್ ಬೇಡವಾ? ಅದಕ್ಕೆ ಡ್ಯಾಮ್ ಅನ್ನು ತೆಗೆದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಇಂಥ ಮಹಾ ಬುದ್ಧಿವಂತ ಇಂಜಿನಿಯರು ಅವರಿಗೆ 100 ವರ್ಷ ಆದ್ಮೇಲೆ ಮಳೆ ಕಡಿಮೆ ಆಗುತ್ತೆ, ಮುಂದಿನ ಜನರಿಗೆ ಕೊರತೆ ಆಗುತ್ತೆ ಅನ್ನುವಂತ ಮುಂದಾಲೋಚನೆ ಇರ್ಲಿಲ್ಲ. ಆತರ ಇವತ್ತು ನಾವು ವೈಜ್ಞಾನಿಕವಾಗಿ ಏನೋ ಒಂದು ದೊಡ್ಡ ಯೋಜನೆ ಮಾಡ್ಬೋದು, ಆದ್ರೆ 100 ವರ್ಷ ಆದ್ಮೇಲೆ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಆ ಮುಂದಾಲೋಚನೆ ಇರಲ್ಲ. ಆದ್ರೆ ಇವೆಲ್ಲ ಶಾಸ್ತ್ರಗಳು ಏನ್ ಹೇಳ್ತವೆ, ಆ ಪ್ರಕಾರ ನಡ್ಕೊಂಡು ಹೋದ್ರೆ ಯಜ್ಞ ಆಗಾದಿ. ಹಿಂದಿನ ಕಾಲದಲ್ಲಿ ನೀರಿನ ಕೊರತೆಗೆ ಹೇಗೆ ಪೂರ್ತಿ ಮಾಡ್ತಾ ಇದ್ರು? ಯಜ್ಞಗಳನ್ನ ಮಾಡ್ತಾ ಇದ್ರು. ಯಜ್ಞಗಳನ್ನ ಮಾಡೋದ್ರ ಕಾರಣದಿಂದ ಏನಾಗುತ್ತೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ
ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮಾತ್ ಸಮುದ್ರ. ಅನ್ನ ಪ್ರತಿಯೊಬ್ಬ ಜೀವಿಗೆ ಅನ್ನ ಬೇಕು. ಆದ್ರೆ ಅನ್ನ ಯಜ್ಞದಿಂದ ಅನ್ನ ಮಳೆಯಿಂದ ಬರುತ್ತೆ. ಮಳೆ ಜಾಸ್ತಿ ಆಗ್ಬೇಕಂದ್ರೆ ಯಜ್ಞಗಳನ್ನ ಜಾಸ್ತಿ ಮಾಡ್ಬೇಕು. ಅದಕ್ಕೆ ಯಜ್ಞ ಮನುಷ್ಯ ಸಮಾಜದಲ್ಲಿ ಅತಿ ಅವಶ್ಯಕವಾಗಿದೆ. ಕಲಿಯುಗದಲ್ಲಿ ಸಂಕೀರ್ತನೆ ಯಜ್ಞ ಬಹಳ ಪ್ರಖ್ಯಾತವಾಗಿದೆ. ಅದಕ್ಕೆ ಎಲ್ಲರೂ ಈ ಸಂಕೀರ್ತನೆ ಯಜ್ಞದಲ್ಲಿ ತೊಡಗ್ಬೇಕು. ಬೇರೆ ತರದ ಯಜ್ಞಗಳು, ವೇದ ವಿಹಿತ ಯಜ್ಞಗಳಲ್ಲಿ ಎಲ್ಲಾರು ತೊಡಗ್ಬೇಕು. ಇದರಿಂದ ಮನುಷ್ಯ ಸಮಾಜದಲ್ಲಿ ಸಮೃದ್ಧಿ ಬರುತ್ತೆ ಹೊರತು ಬೇರೆ ಯಾವ ರೀತಿಯಿಂದ ಬರಲ್ಲ. ಅದಕ್ಕೆ ಈ ವರ್ಷ ಯಜ್ಞ ಯಾಗಾದಿಗಳು ಚೆನ್ನಾಗ್ ಆಗ್ತಾವೆ. ಅದರಿಂದ ಮುಂದಿನ ವರ್ಷ ಒಳ್ಳೆ ವರ್ಷ ನೋಡ್ಬೋದು ಅನ್ಸುತ್ತೆ. ಮಳೆ ಅದು ಎಲ್ಲ ಚೆನ್ನಾಗ್ ಬರ್ಬೋದು. ಹಸುಗಳ ರಕ್ಷಣೆ ಈ ವರ್ಷ ತುಂಬಾ ಚೆನ್ನಾಗಾಗುತ್ತೆ. ಹಸುಗಳ ರಕ್ಷಣೆ ಆಗಿರೋ ಕಾರಣದಿಂದ ಹಾಲಿನ ಸಮೃದ್ಧಿ ಇರುತ್ತೆ ಮನುಷ್ಯ ಸಮಾಜದಲ್ಲಿ. ಹಾಲಿನ ಕೊರತೆ ಆಗಲ್ಲ. ಇದು ಗೋರಕ್ಷೆ ಒಂದು ಬಹಳ ಮುಖ್ಯವಾದದ್ದು ಮನುಷ್ಯ ಸಮಾಜಕ್ಕೆ. ಅದೆಲ್ಲ ಈ ವರ್ಷ ಆಗ್ತಾ ಇದೆ. ಅದಕ್ಕೆ ಒಟ್ನಲ್ಲಿ ಮಿಶ್ರಿತ ಫಲ ಕೊಡ್ತಾ ಇದೆ ಕ್ರೋಧಿ ನಾಮ ಸಂವತ್ಸರ. ಕೆಲವೊಂದು ವಿಷಯದಲ್ಲಿ ಒಂದ್ ಸ್ವಲ್ಪ ಕಷ್ಟ ಕೊಡ್ತಾ ಇದೆ. ರೋಗು, ಕಳ್ಳತನ ಇವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ರೆ ಅದೇ ಸಮಯದಲ್ಲಿ ಸ್ವಲ್ಪ ಯಜ್ಞ ಯಾಗಾದಿಗಳಾಗ್ಬೋದು. ಒಟ್ನಲ್ಲಿ ಏನಿರುತ್ತೆ ಅಂದ್ರೆ ಈ ಕ್ರೋಧಿ ನಾಮ ಸಂವತ್ಸರ ಹೋಗ್ಬಿಡುತ್ತೆ. ಶೋಭಕೃತ ನಾಮ ಸಂವತ್ಸರ ಹೋಯ್ತು, ಶುಭಕೃತ ನಾಮ ಸಂವತ್ಸರ ಹೋಯ್ತು. ಈ ತರ ಸಾಕಷ್ಟು ಸಂವತ್ಸರಗಳು ಬಂದೋತು. ಬಹಳ ಬೇಗ ಕ್ರೋಧಿ ನಾಮ ಸಂವತ್ಸರ ಹೋಗಿ ಇನ್ನೊಂದು ಪಂಚಾಂಗ ಶ್ರವಣ ಕೂತ್ಕೊಂಡಿರ್ತೇವೆ. ಆದ್ರೆ ನಾವು ನೋಡ್ಬೇಕು ಎಷ್ಟು ಪಂಚಾಂಗ ಶ್ರವಣಗಳನ್ನ ಮಾಡಿದ್ದೇವಿ. ನಮ್ಮ ಪ್ರಗತಿ ಹಿಂದಿನ ಸರಿಕ್ಕಿಂತ ಈ ಬ್ರಹ್ಮ ಜಿಜ್ಞಾಸೆಯಲ್ಲಿ ಎಷ್ಟಾಗಿದೆ. ನಾವು ಭಗವಂತನ ಹತ್ರ ಬಂದಿದ್ದೇವ ಇನ್ನು ಅಂತ. ಭಗವಂತನ ಹತ್ರ ಬರ್ಲಿಕ್ಕೆ ಯಾವ ತರದ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿದ್ದೇವಿ, ಎಷ್ಟು ಭಾಗವತ ಶ್ರವಣ ಮಾಡಿದ್ದೇವಿ, ಎಷ್ಟು ಹರಿನಾಮ ಕೀರ್ತನೆಯನ್ನು ಮಾಡಿದ್ದೇವಿ, ಎಷ್ಟು ಭಗವಂತನ ಸೇವೆ ಮಾಡಿದ್ದೇವಿ, ಇದು ಬಹಳ ಮುಖ್ಯವಾದದ್ದು. ಇಲ್ಲಾದ್ರೆ ಎಷ್ಟೋ ಕೋಟಿ ಜನ್ಮ ಕಳೆದೋಗಿದೆ. ಇನ್ನೊಂದು ಕೋಟಿ ಜನ್ಮ ಮತ್ತೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ. ಈ ಅಶಾಶ್ವತ ದುಃಖಾಲಯ ಇರುವಂತ ಈ ಪ್ರಪಂಚದಲ್ಲೇ ನಾವು ಕಳಿಬೇಕಾಗುತ್ತೆ ಹೊರತು ಅದರಿಂದ ಹೊರಗಡೆ ಬರ್ಲಿಕ್ಕೆ ನಮಗೆ ದಾರಿ ಕಂಡು ಬರಲ್ಲ. ಅದಕ್ಕೆ ಈ ತರ ಆಧ್ಯಾತ್ಮಿಕತೆ ಈ ವರ್ಷದಲ್ಲಿ ಎಷ್ಟಾಗುತ್ತೆ ಅದು ಗಂಭೀರವಾಗಿರ್ಬೇಕು. ಅದಕ್ಕೆ ಇವತ್ತು ಬಹಳ ಮುಖ್ಯವಾದ ದಿನ. ಇವತ್ತು ಎಲ್ಲಾರುಗೋಸ್ಕರ ಏನಾದ್ರೂ ಒಂದು ಒಳ್ಳೆ ಕೀರ್ತನೆ ಮಾಡ್ಬೇಕು. ಭಕ್ತರ ಸಂಘದಲ್ಲಿ ಭಾಗವತ ಶ್ರವಣ ಮಾಡ್ಬೇಕು. ಇದು ಬಹಳ ಮುಖ್ಯವಾದದ್ದು. ಇವತ್ತು ಇರೋದನ್ನ ಇಡೀ ವರ್ಷ ಶಾಶ್ವತ ಇಡ್ಲಿಕ್ಕೆ ತುಂಬಾ ಸುಲಭ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದ್ರೆ ಎಲ್ಲಾರು ಕೇಳ್ಬೋದು. ನಮಸ್ತೆ ಮಹೋದಯ. ತುಂಬಾ ಧನ್ಯವಾದ. ನಮ್ಮ ಹೊರಗಡೆಯಿಂದ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ. ವಿದ್ಯಾ ಅವರು, ದೀಪಾ ಅವರು, ಬಹಳಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಹೊರಗಡೆ ಅಂತ. ಪ್ರತಿದಿನ ಇಲ್ಲಿ ಭಾಗವತ ಶ್ರವಣ ನಡೀತಾ ಇರುತ್ತೆ. ವಿಶೇಷವಾಗಿ ಇವತ್ತು ಯುಗಾದಿ ಇರೋದ್ರಿಂದ ನಾವು ಪಂಚಾಂಗ ಶ್ರವಣ ಕೂಡ ಮಾಡ್ತಾ ಇದೀವಿ. ನೀವು ಪ್ರತಿದಿನ ಸಮಯ ಇದ್ರೆ ಭಾಗವತ ಶ್ರವಣಕ್ಕೆ 6 ಕಾಲಕ್ಕೆ ಬರ್ಬೋದು. ಹೇಳಿ ವಿದ್ಯಾ ಅವರ. ಧನ್ಯವಾದ ಮಹೋದಯ. ಇದು ಚಾಂದ್ರಮಾನ ಯುಗಾದಿ ಮತ್ತೆ ಸೌರಮಾನ ಯುಗಾದಿ ಅಂತ ಎರಡಿದೆಯಲ್ಲ, ಅದು ಡಿಫ್ರೆನ್ಸ್ ಏನು ಮಹೋದಯ? ಅಂದ್ರೆ ಸೌರಮಾನ ಯುಗಾದಿ ಅನುಸಾರವಾಗಿ ಸೂರ್ಯ ಏನ್ ಮಾಡ್ತಾರೆ ಅಂದ್ರೆ, ಸೂರ್ಯ 12 ರಾಶಿಗಳಿಗೆ 12 ತಿಂಗಳಲ್ಲಿ ತಿರುಗ್ತಾರೆ. ಅದಕ್ಕೆ ಒಂದೊಂದು ರಾಶಿಯಲ್ಲಿ 1 ತಿಂಗಳು ಇರ್ತಾರೆ. ಅದಕ್ಕೆ ಬರೀ ಸೂರ್ಯ ನೋಡಿದ್ರೆ 14 ಅಥವಾ 15 ಏಪ್ರಿಲ್ ಪ್ರತಿ ವರ್ಷ ಯುಗಾದಿ ಬರುತ್ತೆ. ಅದಕ್ಕೆ ಸೌರಮಾನ ಯುಗಾದಿ ಅಂತಾರೆ. ಚಂದ್ರಮಾನ ಯುಗಾದಿ ಅಂದ್ರೆ ಅದು ಪೂರ್ತಿ ಚಂದ್ರಮಾನ ಅಲ್ಲ. ಸೂರ್ಯ ಎರಡರ ಮಿಲನ ಪ್ರಕಾರ ಆಗುತ್ತೆ. ಸೂರ್ಯ ಚಂದ್ರ ಇಬ್ರು ಭೇಟಿ ಆಗ್ತಾರೆ ತಿಂಗಳಲ್ಲಿ ಒಂದ್ಸರಿ. ಅದು ಅಮಾವಾಸ್ಯ ಕಳೆದ್ಮೇಲೆ, ಅಮಾವಾಸ್ಯ ಸಮಯದಲ್ಲಿ. ಅದಕ್ಕೆ ಸೂರ್ಯ ಚಂದ್ರ ಭೇಟಿ ಆಗ್ತಾ ಆಗ್ತಾ 12 ತಿಂಗಳು ಕಳೆದೋದ್ರೆ 360 ದಿನ ಆಗುತ್ತೆ. ಅದಕ್ಕೆ ಚಂದ್ರಮಾನ ಪಂಚಾಂಗ ಪ್ರಕಾರ 360 ದಿನ ಇರುತ್ತೆ. ಸೌರಮಾನ ಪಂಚಾಂಗದ ಪ್ರಕಾರ 365 ದಿನ ಇರುತ್ತೆ. ಅದಕ್ಕೆ ಒಂದು 3 ವರ್ಷದ ಇಲ್ಲ 300 ಒಂದು ಒಟ್ಟಿನಲ್ಲಿ 9 ದಿನ ಗ್ಯಾಪ್ ಇರುತ್ತೆ. 356 ದಿನ ಚಂದ್ರಮಾನ, 365 ಸೌರಮಾನ. 3 ವರ್ಷದಲ್ಲಿ ಒಂದ್ಸರಿ 1 ತಿಂಗಳು ಚಂದ್ರಮಾನ ಪಂಚಾಂಗ ಹಿಂದುಳಿದಿರೋ ಕಾರಣದಿಂದ ಅಧಿಕ ಮಾಸ ಅಂತ ಸೇರಿಸ್ತಾರೆ. ಅವತ್ರದ್ದು ಉದ್ದೇಶ ಬೇರೆ. ಈಗ ರಾಜಕಾರಣ ಆತರ ಕಾರ್ಯದಲ್ಲಿ ಸೌರಮಾನ ಪಂಚಾಂಗವನ್ನು ಸ್ವೀಕಾರ ಮಾಡ್ತಾರೆ. ರೈತರು ಕೂಡ ಸೌರಮಾನ ಪಂಚಾಂಗ. ಅದಾದ್ಮೇಲೆ ಧರ್ಮ ಕಾರ್ಯಗಳು, ಯಜ್ಞ ಕಾರ್ಯಗಳು ಇವೆಲ್ಲ ಬೇಕಂದ್ರೆ ಅದಕ್ಕೆ ಚಂದ್ರಮಾನ ಪಂಚಾಂಗವನ್ನು ಸ್ವೀಕಾರ ಮಾಡ್ತಾರೆ. ಎರಡರ ಉದ್ದೇಶ ಬೇರೆ. ಧನ್ಯವಾದ. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ?
ಅಭಿರಾಮ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ನೀವು ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಇವಾಗ ಉಗಾದಿ ದಿವಸ ನೀವು ಪಂಚಾಂಗ ಓದಿ ಯಾವ ತರ ನಾವು ಸೆಟ್ ಮಾಡಬೇಕು ನಮ್ಮ ಡೈಲಿ ಆಕ್ಟಿವಿಟೀಸು, ಆಮೇಲೆ ಬ್ರಾಹ್ಮಣರ ಕರ್ತವ್ಯ ಏನು, ಇದನ್ನ ನಾವು ಮನೆಯಲ್ಲಿ ಕೇಳ್ತಾ ಇದ್ವಿ. ಅದನ್ನ ನೀವು ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀರಾ ಯಾವ ತರ ಇದರ ಉಗಾದಿನ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಸೊ ಧನ್ಯವಾದ ಪ್ರಭುಜಿ. ಇವತ್ತಿನ ದಿನ ನಾವು ನ್ಯೂ ಇಯರ್ ಶುರು ಮಾಡ್ತಾ ಇದೀವಿ. ಆದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ನೀವು ಹೇಳ್ದಂಗೆ. ಥ್ಯಾಂಕ್ ಯು ಪ್ರಭು. ಧನ್ಯವಾದ. ವೃಂದಾವನ್ ಚೈತನ್ಯ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ಮ. ಪ್ರಣಾಮ ಪ್ರಭು. ಸಂವತ್ಸರ ಅಂತಂದ್ರೆ ಮೀನಿಂಗ್ ಏನು ಅಂತ ಹೇಳ್ತೀರಾ ಪ್ರಭು? ಸಂವತ್ಸರ ಅಂದ್ರೆ ಒಂದು ವರ್ಷ. ಈ ತರ 60 ಸಂವತ್ಸರಗಳು ಇರ್ತವೆ. 60 ಸಂವತ್ಸರ, ಪ್ರತಿಯೊಂದಕ್ಕೆ ಒಂದು ಹೆಸರಿದೆ, ಬೇರೆ ಬೇರೆ ಹೆಸರಿದೆ. ಆ ತರ 60 ಆದ್ಮೇಲೆ ಮತ್ತೆ ರಿಪೀಟ್ ಆಗಿ ಫಸ್ಟ್ ಇಂದ ಶುರು ಆಗುತ್ತೆ. ಆ ತರ ಮತ್ತೆ ರಿಪೀಟ್ ಆಗುತ್ತೆ. ಅದು ಸಂಸ್ಕೃತ ಮೀನಿಂಗ್ ಸ್ವಲ್ಪ ಹೇಳಿದ್ದೀರಾ? ಸಂವತ್ಸರ. ಸಂವತ್ಸರ ಅಂದ್ರೆ ಸೂರ್ಯನ ರಥದ ಚಕ್ರ, ಸೂರ್ಯ ರಥದಲ್ಲಿ ತಿರುಗ್ತಾ ಇರ್ತಾನೆ. ಆ ರಥದ ಸಾರಥಿ ಅಂದ್ರೆ ಅರುಣ, ಗರುಡನ ತಮ್ಮ ಅರುಣ ರಥದ ಸಾರಥಿ. ಅದಕ್ಕೆ ಬೆಳಿಗ್ಗೆ ಎಲ್ಲಕ್ಕಿಂತ ಮುಂಚೆ ಅರುಣ ಪ್ರಕಟ ಆಗ್ತಾನೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸೂರ್ಯ ಪ್ರಕಟ ಆಗ್ತಾನೆ. ಯಾವಾಗ ಅರುಣ ಪ್ರಕಟ ಆಗ್ತಾನೆ ಅವಾಗ ಬೆಳಕ್ ಬರುತ್ತೆ. ಫಸ್ಟ್ ಬೆಳಕ್ ಬರುತ್ತೆ ನೋಡಿ, ಆಮೇಲೆ ಸೂರ್ಯ ಬರ್ತಾನೆ. ಆ ಬೆಳಕಂದ್ರೆ ಅರುಣ, ಅದು ಸಾರಥಿ ಒಂದು ಸೂರ್ಯಂದು. ಆ ಅರುಣ ಬಂದ್ಮೇಲೆ ಆಮೇಲೆ ರಥ ಬರುತ್ತೆ, ಅವಾಗ ಸೂರ್ಯ ಕಾಣ್ತಾನೆ. ಆ ಸೂರ್ಯನ ರಥಕ್ಕೆ ಒಂದೇ ಗಾಲಿ ಇದೆ, ಆ ಒಂದು ಗಾಲಿ ಹೆಸರು ಸಂವತ್ಸರ ಅಂತ. ಸರಿ ಪ್ರಭು, ಥ್ಯಾಂಕ್ ಯು. ಸಂಸ್ಕೃತ ಪದಚ್ಛೇದ ನನಗೆ ಎಷ್ಟು ಗೊತ್ತಿಲ್ಲ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು. ವಿದ್ಯಾ ಅವರೇ, ಸಂಸ್ಕೃತ ನಿಮ್ಗೆ ಗೊತ್ತಾ ಪದಚ್ಛೇದ ಸಂವತ್ಸರ? ಅಲ್ಲಿ ಸಮ್ ಅಂತ ಉಪಸರ್ಗ ಇದೆ ಮೋದ್ರೆ, ಅಷ್ಟು ನನಗೆ ಹೇಳ್ಬೋದು ನಾನು. ಸಂವತ್ಸರಃ, ವತ್ಸರಃ ಅಂತ ಅದೊಂದು ಪ್ರಾತಿಪದಿಕ ಶಬ್ದ, ನೋಡ್ಬೇಕು ಅದೇನು ಅಂತ. ಸರಿ ಪ್ರಭು, ಅದ್ ನೋಡಿ ಹೇಳಿ. ಸೊ ನಾವು ಇವತ್ತು ಪಂಚಾಂಗ ಶ್ರವಣ ಮಾಡಿದೀವಿ ರಾಮಪ್ರಮೇಯ ಪ್ರಭು ಕಡೆಯಿಂದ. ಇದು ನಾವು ಯಾವಾಗ್ಲೂ ಜನರಲ್ ಇದೇನಂತಂದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ನಾವು ಇದನ್ನ ಕೇಳ್ತಾ ಇರ್ತೀವಿ. ಸೊ ಯಾರಾದ್ರೂ ಈ ತರ ಸೇವೆ ಮಾಡ್ಬೋದು ಅಂತಂದ್ರೆ ನಾವು ರಾಮಪ್ರಮೇಯ ಪ್ರಭು ಅವ್ರಿಗೆ ಸೇವೆ ಮಾಡ್ಬೋದು. ಅವರು ತುಂಬಾ ಆಕ್ಟಿವಿಟೀಸ್ ಈ ತರ ತಗೊಂತಾ ಇದಾರೆ, ನಮ್ಗೆಲ್ಲಾನು ಗೈಡ್ ಮಾಡ್ತಾ ಇದಾರೆ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ. ಅನಂತ ಕೋಟಿ ವೈಷ್ಣವರಿಗೆ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ 12 ರಾಶಿಗಳ ಫಲವನ್ನು ನೋಡೋಣ. ಯಾವ ತರ ಕ್ರೋಧಿ ನಾಮ ಸಂವತ್ಸರದಲ್ಲಿ 12 ರಾಶಿಗಳಿಗೆ ಫಲ ಸಿಗುತ್ತೆ ಅಂತ. ಮುಖ್ಯವಾಗಿ ಆದಾಯ ಮತ್ತೆ ವ್ಯಯ. ಆದಾಯ ಬಂದ್ರೆ 14 ರಾಶಿಯವರಿಗೆ 11 ಆದಾಯ ಬಂದ್ರೆ 5 ವ್ಯಯ ಆಗುತ್ತೆ. ವೃಷಭ ರಾಶಿ ಅವರಿಗೆ ಒಳ್ಳೇದು. ಮಿಥುನ ರಾಶಿ ಅವರಿಗೆ 2, ಕರ್ಕ ರಾಶಿ ಅವರಿಗೆ 11 ಆದಾಯ ಬಂದ್ರೆ 14 ವ್ಯಯ, ಸ್ವಲ್ಪ ವ್ಯಯ ಆಗುತ್ತೆ. ಸಿಂಹ ರಾಶಿ ಅವರಿಗೆ 14 ಆದಾಯ ಬಂದು 11 ವ್ಯಯ ಆಗುತ್ತೆ. ಕನ್ಯಾ ರಾಶಿ ಅವರಿಗೆ 2 ಆದಾಯ, ರಾಶಿ ಅವರಿಗೆ 11 ಆದಾಯ ಬಂದು 5 ವ್ಯಯ ಆಗುತ್ತೆ. ವೃಶ್ಚಿಕ ರಾಶಿ ಅವರಿಗೆ 2 ಆದಾಯ ಬಂದು 14 ವ್ಯಯ ಆಗುತ್ತೆ. ಧನು ರಾಶಿ ಅವರಿಗೆ 14 ಆದಾಯ ಬಂದು 2 ವ್ಯಯ ಆಗುತ್ತೆ.
ಮಕರ ರಾಶಿಯವರಿಗೆ 8 ಆದಾಯ ಬಂದು 5 ವ್ಯಯ ಆಗುತ್ತೆ. ಕುಂಭರಾಶಿಯವರಿಗೂ ಕೂಡ 8 ಆದಾಯ ಬಂದು 5 ವ್ಯಯ ಆಗುತ್ತೆ. ಮೀನ ರಾಶಿಯವರಿಗೆ 14 ಆದಾಯ ಬಂದು 2 ವ್ಯಯ ಆಗುತ್ತೆ. ಅದಕ್ಕೆ ಒಟ್ಟಿನಲ್ಲಿ ಎಲ್ಲ ರಾಶಿಗಳಿಗೆ ನಾವು ನಕ್ಷತ್ರಗಳನ್ನ ನೋಡಿದ್ರೆ ನಕ್ಷತ್ರದಲ್ಲಿ 3 ಭಾಗ ಇದೆ. 2 ಇದು ಕಂದಾಯ ಅಂತಾರೆ, ಪ್ರಥಮ, ದ್ವಿತೀಯ, ತೃತೀಯ. ಪ್ರಥಮದಲ್ಲಿ ಶೂನ್ಯ ಬಂದ್ರೆ ಬಹಳ ದೊಡ್ಡ ರೋಗ ಅಂತ. ಎರಡನೇದ್ರಲ್ಲಿ ಶೂನ್ಯ ಬಂದ್ರೆ ಬಹಳ ದೊಡ್ಡ ಭಯ. ಮೂರನೇದ್ರಲ್ಲಿ ಶೂನ್ಯ ಬಂದ್ರೆ ಧನ ಬಹಳ ಕಳ್ಕೋಬೇಕಾಗುತ್ತೆ. ಶೂನ್ಯ ಬಂದ್ರೆ ಬಹಳ ದೊಡ್ಡ ಭಯ ಬರುತ್ತೆ. ಅದಕ್ಕೆ ನಿಮ್ಮ ನಕ್ಷತ್ರದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಿಂದ ಈ ವರ್ಷ ಇರುತ್ತೆ ಅಂತ. ಅಶ್ವಿನಿ ನಕ್ಷತ್ರಕ್ಕೆ 6, 2, 0. ಭರಣಿ ನಕ್ಷತ್ರಕ್ಕೆ 1, 0, 3. ಈ ತರ 6, 2, 0 ಅಶ್ವಿನಿ ನಕ್ಷತ್ರಕ್ಕೆ ಅಂದ್ರೆ ಕೊನೆಗೆ 0 ಇರೋದ್ರಿಂದ ಅವರಿಗೆ ದುಡ್ಡು ಬಹಳ ಖರ್ಚಾಗತ್ತೆ ಅಂತ ಅರ್ಥ. 6 ಇರೋದ್ರಿಂದ ರೋಗದಿಂದ ಬಹಳ ದೂರ ಇರ್ತಾರೆ. 2ನೇ ಭಾಗದಲ್ಲಿ 2 ಇರೋದ್ರಿಂದ ಅವರಿಗೆ ಭಯ ಅಷ್ಟಿರಲ್ಲ. ಆ ತರ ಇನ್ನೊಂದ್ಸರಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಅಶ್ವಿನಿ 6, 2, 0. ಭರಣಿ 1, 0, 3. ಕೃತಿಕಾ 4, 1, 1. ರೋಹಿಣಿ 2. ಮೃಗಶಿರ 2, 0, 2. ಆರ್ದ್ರ 5, 1, 0. ಪುನರ್ವಸು 0, 2, 3. ಪುಷ್ಯ 3, 0, 1. ಆಶ್ಲೇಷ 6, 1, 4. ಮಘ 1, 2, 2. ಪೂರ್ವ ಫಾಲ್ಗುಣಿ 4, 0, 0. ಉತ್ತರ ಫಾಲ್ಗುಣಿ 7, 1, 3. ಚಿತ್ರ 5, 0, 4. 2. ವಿಶಾಖ 3, 2. 6, 0, 3. ಜ್ಯೇಷ್ಠ 1, 1, 1. ಮೂಲ 4. ಆಷಾಢ 7, 0, 2. ಉತ್ತರಾಷಾಢ 2, 1, 0. ಶ್ರವಣ 5, 2, 3. ಅನಿಷ್ಠ 0, 0, 1. ಶತಾಭಿಷ 3, 1, 4. ಪೂರ್ವ ಭಾದ್ರಪದ 6, 1, 0, 0. ಕೊನೆ 1, 3. ಈ ತರ ಬೇರೆ ಬೇರೆ ಫಲಗಳು ಬೇರೆ ಬೇರೆ ನಕ್ಷತ್ರಕ್ಕೆ ಕೊಡುತ್ತೆ.